ಆದಿಪುರುಷ. ಇವ್ರು ಕಾಲಿಟ್ರೆ ಹರ್ಷೋದ್ ಗರ್ಷ. ಇವರ ಗಂಡ್ಮಕ್ಳಿಗೆ ಆದರ್ಶ. ಇವರು ಹಿಡ್ಕ ಎಳೆದ್ರೆ ಸೂರ್ಯ ಚಂದ್ರರೇ ಭೂರ್ ಸ್ಪರ್ಶ. ಇವರೇ ನಮ್ಮಿಬ್ಬರ ಜೀವಾಂಶ. ಇವ್ರಿಗೆ ಕಂಡೋರ್ ಮನೆ ವಿಚಾರ ಕೇಳೋದಂದ್ರೆ ಎಲ್ಲಿಲ್ಲದ ಹರುಷ. ಇದೊಂದು ಕರೆಕ್ಟ್ ಆಗಿ ಹೇಳ್ದ ಕಣ. ಕಂಡವ್ರ ಮನೆ ವಿಷಯ ಅಂದ್ರೆ ನಂಗೆ ತುಂಬಾ ಇಷ್ಟ. ರಾಜ 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 ಮಾರ್ಕಂಡ. ಬಹುಪರಾಗ್ ಬಹುಪರಾಗ್. ಎಂತಹ ಸುಂದರವಾದ ವಾತಾವರಣ. ಆ ಸೂರ್ಯ ಚಂದ್ರರನ್ನು ಹೋಲುವ ಪಳ ಪಳ ಅಂತ ಹೊಳೆಯುವ ಲೈಟ್ಗಳು, ಮೈಸೂರು ಪ್ಯಾಲೇಸ್ ಅನ್ನೇ ನಾಚಿಸೋ ಜಗ ಜಗ ಮಂಟಪಗಳು. ಇದೇನು ಸೆಟ್ಟೋ ಇಲ್ಲ ಭೂಲೋಕದ ದೇವಲೋಕವೋ? ಅಲ್ಲಿ ನೋಡಿ, ಸಪ್ತ ಸಾಗರದ ಆಚೆ ಯಾರೋ ಇಬ್ಬರು ಇಷ್ಟಿಷ್ಟೇ ಕಾಣ್ತಾ ಇದ್ದಾರೆ. ಯಾರವರು? ರಾಜಗುರುನ ಸ್ವಾಮಿಗಳೇ ನಮಸ್ಕಾರ. 24 hours ಯಾವಾಗ್ಲೂ ಹಿಂಗೆ ಇಟ್ಟಿರ್ತೀರಲ್ಲ, ಕೈ ನೋವಲ್ವಾ ನಿಮಗೆ? ಅಲೇ ಬೆಂದ ಕಾಳು ನೀರ ನೊಂದ ಹಕ್ಕ ಸೋಫಾ ಮೇಲೆ ಕೈ ಹಾಕೊಂಡಿದ್ದೀರಾ. ಮಾಳವಿ ಅಕ್ಕ ಅಡ್ಡ ಬಿದ್ದೆ ಶಿರಸಾಷ್ಟಾಂಗ ನಮಸ್ಕಾರಗಳು. ತಮ್ಮಾಜಿ, ಅಕ್ಕಾಜಿ ಚೆನ್ನಾಗಿದ್ದೀರೇನೋ? ಚೆನ್ನಾಗಿದ್ದೀನಿ ಅಕ್ಕಾಜಿ, ಬಹಳ ಚೆನ್ನಾಗಿರುವೆ. ಯುದ್ಧಕ್ಕೆ ಸಿದ್ಧವೇ ತಮ್ಮಾಜಿ? ಯುದ್ಧವೇ? ನನ್ನನ್ನು ಸೋಲಿಸುವ ಶತ್ರುಗಳು ಯಾರಿದ್ದಾರೆ, ಆ ಶತ್ರುಗಳ ರುಂಡವನ್ನು ಚೆಂಡಾಡಿ ಸದಬಡಿದು ಯುದ್ಧದಲ್ಲಿ ಯುವತಿಯರನ್ನು ಆರಿಸಿಕೊಂಡು ಹೋಗಬಲ್ಲೆ. ನಿಮಗೆ ಶತ್ರುಗಳ ಅಗತ್ಯವೇ ಇಲ್ಲ ತಮ್ಮಾಜಿ. ನಿಮ್ಮನ್ನ ಮಂಡಿ ಊರ್ಸಕ್ಕೆ ನಮ್ಮ ಶ್ವೇತಾಂಬರಿನೇ ಸಾಕು. ಶ್ವೇತಾಂಬರಿಯನ್ನು ನೆನೆಸಿಕೊಂಡರೆ ಯಾರಿದು? ಅಶರೀರವಾಣಿ ಯಾವುದಿದು? ಏನಿದು? ಯಾರು ನೀ ಯಾರು? ಬನ್ನಿ ನಿಂತ್ಕೊಳ್ಳಿ. ಯಾರು ನೀನು? ಮಾನವ. ಮಾನವ? ನಾನು ಮಾನವನೇ. ನನ್ನನ್ನು ಮಾನವ ಎಂದ ಸುಂದರಿ ನೀನೊಬ್ಬಳೇ. ನಾನು ಇಷ್ಟು ದಿನ ಮಾವನ ಮಗ ಎಂದುಕೊಂಡಿದ್ದೆ. ನೀನು ಮಾನವ ಎನ್ನುತ್ತಿರುವೆಯಲ್ಲ ಸುಂದರಿ? ಹೌದು ಮಾನವ, ಹೌದು. ನಾನು ಇಂದ್ರನ ಮಗಳು, ಇಂದ್ರಜ. ಅಯ್ಯೋ, ನಾನು ನನ್ನ ಚಿನ್ನದ ಮಲ್ಲಿಗೆ ಹೂವನ್ನು ಕಳೆದುಕೊಂಡಿರುವೆ ಮಾನವ, ಕಳೆದುಕೊಂಡಿರುವೆ. ಕಳೆದು ಹೋದ ಮಲ್ಲಿಗೆ ಇದೇ ತಾನೇ? ನನ್ನ ಹತ್ರ ಬಾಡ್ ಹೋಗದೆ ಇರೋ ತರ ಕಾಪಾಡ್ಕೊಂಡಿದ್ದೀನಿ. ಹೌದು ಮಾನವ, ಇದೆ. ದಯಮಾಡಿ ಈ ಒಂದು ಚಿನ್ನದ ಮಲ್ಲಿಗೆಯನ್ನ ನನಗೆ ಮುಡಿಸಿಬಿಡು. ಮುಡಿಸುವುದಿಲ್ಲ. ಸಮಯ ಬಂದಾಗ ನಾನೇ ಮುಡಿಸುತ್ತೇನೆ. ಅಯ್ಯೋ, ನಾನೇನು ಮಾಡಲಿ? ಮಲ್ಲಿಗೆಯನ್ನು ಮುಡಿಸುವೆ, ಯೋಚನೆ
ಏನಿ ಅಂದ, ಏನಿ ಚಂದ. ಚಿನ್ನದ ಮಲ್ಲಿಗೆಯನ್ನು ಹಾಕಿಕೊಂಡ ತಕ್ಷಣ ದೇವಲೋಕದ ಸುಂದರಿಯಾಗಿಯೇ ಕಾಣುತ್ತಿರುವೆಯಲ್ಲ. ಇಂದ್ರಜೆ, ಇದು ಜೋಡಿ ಲೋಕ. ಯಾಕೆ ಇವತ್ತು ದೇವಲೋಕವಾಗಿದೆ ಎಂದು ನನಗೆ ತಿಳಿಯಲಿಲ್ಲ. ಹಾ, ಅದನ್ನ ಹೇಳೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಮಾನವ. ಓ, ಹಾ, ಇವತ್ತಿನ ಸುದ್ದಿ ಆಗಿದೆ. ಇವತ್ತು ನಮ್ಮ ಜೋಡಿ ನಂಬರ್ 1 ಸೆಟ್ ಅಲ್ಲಿ ಜೋಡಿಗಳ ದೇವಲೋಕ ಆಗ್ತಾ ಇದೆ. ಶ್ರೀನಿವಾಸ ದೇವರು ಬರ್ತಾರೆ, ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಗಳು ಬರ್ತಾರೆ, ಸಾಕ್ಷಾತ್ ಶಿವಪ್ಪ ಕೂಡ ಬರ್ತಾರೆ, ತಾಯಿ ಚಾಮುಂಡಿ ಬರ್ತಾರೆ. ಅಷ್ಟೇ ಅಲ್ಲ ಮಾನವ, ಹಾ, ಇವತ್ತು ನಮ್ಮ ಜೋಡಿಗಳ ಮೋಡಿ ಅದ್ಭುತವಾಗಿ ಇರುತ್ತೆ. ನಮ್ಮ ಪ್ರೇಮ ಲೋಕ ದೇವಲೋಕವಾಗ್ತಾ ಇದೆ. ನಮ್ಮ ಬೀಗ್ರನ್ನ ಕೂಡ ಬರಮಾಡ್ಕೊಳ್ಳೋಣ ಅಲ್ವಾ? ದೇವಲೋಕದ ರಾಜ ಮಾತೆ ಓ, ಮಾಳವಿಕಾ ಅಮ್ಮ, ನಿಮಗೂ ಸ್ವಾಗತ, ಸುಸ್ವಾಗತ. ದೇವಲೋಕದ ರಾಜಗುರು ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಮಹಾರಾಜರಿಗೆ ಸ್ವಾಗತ, ಸುಸ್ವಾಗತ. ಇದೇ ಆನಂದದಲ್ಲಿ ನಾವೆಲ್ಲರೂ ಆರಂಭ ಮಾಡೋಣ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತಹ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Arun Ice Cream, digital streaming partner ZEE5. ಬನ್ನಿ ಶುರು ಮಾಡೋಣ ಜೋಡಿಗಳ ದೇವಲೋಕ. ಶಿವನ ಆತ್ಮವೇ ಸಾಕ್ಷಾತ್ ಲಿಂಗ ರೂಪಿಯಾಗಿ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಪೂಜೆ ಪಡ್ಕೊಳ್ತಾ ಇದೆ. ಈಗ ಈ ಭೂ ಕೈಲಾಸದ ಕಥೆಯನ್ನ ತಮ್ಮ ನೃತ್ಯದ ಮೂಲಕ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ, ರಾವಣನಾಗಿ ಶ್ರೀ ರಮೇಶ್ ಪಂಡಿತ್ ಸರ್, ಬಾಲ ಗಣೇಶನಾಗಿ ಸುನೇತ್ರ ಪಂಡಿತ್ ಅವರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಕೆ ಹೀಗಾಗುತ್ತಿರುವುದು? ತಾಯಿ ಚಿಂತಾಕ್ರಾಂತಳಾಗಿದ್ದಾಳೆ. ಮಾತೆ, ನಿನ್ನ ಮನವನ್ನು ವಹಿಸಿದ ಘಾತುಕನ ಮೊದಲಕ್ಷಣವಂಪೇಳ್. ಅವನಿಂದ್ರನಾಗಿರಲಿ, ಚಂದ್ರನಾಗಿರಲಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಗಿರಲಿ, ಅವನ ಎಳತಂದು ಎಳಗಾಲಲ್ಲಿ ಮೆಟ್ಟಿ ಅವನ ರುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಮಗ ರಾವಣ, ಇಂದೇಕೋ ನನ್ನ ಶಿವ ಪೂಜೆಗೆ ಸಮುದ್ರದ ಅಲೆಗಳಿಂದ ಅಡಚಣೆಯಾಗುತ್ತಿದೆ ಮಗು. ಎಲವೆಲವ ಸಮುದ್ರ ರಾಜ, ನನ್ನ ತಾಯಿಯ ಪೂಜೆಗೆ ಅಡ್ಡ ಬರುವಷ್ಟು ಸೊಕ್ಕೆ ನಿನಗೆ. ನಿನ್ನ ನಿಲ್ಲು, ನಿಲ್ಲು ರಾವಣ, ನಿಲ್ಲು. ರಾವಣ, ನಿನಗೆ ನಿನ್ನ ತಾಯಿಯ ಮೇಲೆ ಅಷ್ಟು ವಾತ್ಸಲ್ಯವಿದ್ದಲ್ಲಿ ಆ ಶಿವನ ಬಳಿ ಹೋಗಿ ಅವನ ಆತ್ಮಲಿಂಗವನ್ನು ತೆಗೆದುಕೊಂಡು ಬಾ. ಆಯಿತು ತಾಯಿ, ನಿನ್ನ ಇಚ್ಛೆಯಂತೆ ಆಗಲಿ. ಆಶೀರ್ವದಿಸು. ಜಯಶೀಲನಾಗು. ಹೀಗೆ ತಾಯಿಗೆ ಕೊಟ್ಟ ಮಾತಿನಂತೆ ತಪಸ್ಸಿಗೆ ಕೂತ ರಾವಣ ತನ್ನ ತಲೆಗಳನ್ನು ಕಡೆದು ವೀಣೆಯ ಬುಡವನ್ನು, ಕೈಗಳನ್ನು ಕಡೆದು ವೀಣೆಯನ್ನು ಮಾಡಿ, ತಂತಿ ಇಲ್ಲದ ಕಾರಣ ತನ್ನ ಹೊಟ್ಟೆಯನ್ನೇ ಬಗೆದು ಅಲ್ಲಿರುವ ಕರುಳುಗಳನ್ನು ತಂತಿಯನ್ನಾಗಿಸಿ ರುದ್ರ ವೀಣೆಯನ್ನು ನುಡಿಸಿ ಆ ಶಿವನನ್ನು ಒಲಿಸಿ ಶಿವನ ಆತ್ಮಲಿಂಗವನ್ನು ಪಡೆಯುತ್ತಾನೆ. जटाटवीकलज्ज्वल प्रवाह पावितस्थले कलेवलम्ब्य लम्बितां भुजङ्गतुङ्गमालिकां डमड्डमड्डमड्डमन्निनादमट्टवर्वयं चकार चण्डताण्डवं तनोतु नः शिवः शिवम्. ಭಕ್ತ ರಾವಣಾಸುರ, ನಿನ್ನ ತಪಸ್ಸಿಗೆ ಮೆಚ್ಚಿ ನಿನ್ನಿಚ್ಛೆಯಂತೆ ಈಗೋ ನನ್ನ ಆತ್ಮಲಿಂಗವನ್ನೇ ನಿನಗೆ ನೀಡುತ್ತಿದ್ದೇನೆ. ಆದರೆ ನೆನಪಿಡು, ಈ ಆತ್ಮಲಿಂಗವನ್ನು ಒಂದು ಬಾರಿ ಭೂಸ್ಪರ್ಶ ಮಾಡಿದರೆ ಅದು ಅಲ್ಲಿಯೇ ಪ್ರತಿಷ್ಠಾಪನೆಯಾಗುತ್ತದೆ. ಮರಳಿ ಅದನ್ನು ತೆಗೆಯಲು ಅಸಾಧ್ಯ. ಧನ್ಯನಾದ ಪ್ರಭು, ಧನ್ಯನಾದ. ಹೀಗೆ ಆತ್ಮಲಿಂಗವನ್ನು ಪಡೆದ ರಾವಣ ಹಿಂತಿರುಗುವಾಗ ಸೂರ್ಯಾಸ್ತಮಾನದ ವೇಳೆಯಲ್ಲಿ ಸಂಧ್ಯಾ ವಂದನೆಗಾಗಿ ಹೋಗಬೇಕಾದ್ದರಿಂದ ಅಲ್ಲೇ ವೇಷದಲ್ಲಿದ್ದ ಗಣಪತಿಯ ಕೈಗೆ ಆತ್ಮಲಿಂಗವನ್ನು
ಸೂರ್ಯಾಸ್ತವಾಗುತ್ತಿದೆ. ಸಂಧ್ಯಾ ವಂದನೆಯನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕಾಗಿದೆ. ಆದರೆ ಆತ್ಮಲಿಂಗವನ್ನೇನು ಮಾಡುವುದು? ಭೂಸ್ಪರ್ಶ ಮಾಡುವಂತಿಲ್ಲ. ಇಲ್ಲೊಬ್ಬ ಬಾಲಕನಿದ್ದಾನೆ. ಅವನಿಂದ ಉಪಕಾರವನ್ನು ಬಯಸಿದರಾಯ್ತು. ಓ ಬಾಲಕ, ಬಾಲಕ, ಏನಯ್ಯ? ನಿನ್ನಿಂದ ನನಗೊಂದು ಉಪಕಾರವಾಗಬೇಕಿದೆ. ಉಪಕಾರ? ಹೇಳ. ಸೂರ್ಯಾಸ್ತವಾಗುತ್ತಿದೆ. ನಾನು ಸಂಧ್ಯಾ ವಂದನೆಯನ್ನು ಮುಗಿಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ನಾನು ಹಿಂತಿರುಗಿ ಬರುವವರೆಗೂ ಇದನ್ನು ನೀನು ಹಿಡಿದು ಹೀಗೇ ನಿಂತಿರು. ಅಯ್ಯ, ಇದನ್ನ ಅಲ್ಲೆಲ್ಲಾದರೂ ಇಟ್ಟು ಹೋಗಯ್ಯ. ಎಷ್ಟೊತ್ತು ಅಂತ ಇದನ್ನ ಹಿಡಿದು ನಿಲ್ಲಬಹುದು? ಇಲ್ಲ ಬಾಲಕ, ಇದನ್ನು ಭೂಸ್ಪರ್ಶ ಮಾಡುವಂತಿಲ್ಲ. ಮಾಡಿದರೆ ಅನಾಹುತವಾಗುತ್ತದೆ. ನನ್ನ ಕೈಯಲ್ಲಿ ಕೊಟ್ಟರೆ ಅನಾಹುತವಾಗುವುದಿಲ್ಲವೇ? ಇಲ್ಲ. ಸರಿ, ನನ್ನ ಮೇಲೆ ನಿನಗೆ ಅಷ್ಟು ನಂಬಿಕೆ ಇದ್ದಲ್ಲಿ ಕೊಟ್ಟು ಹೋಗು. ನಿನ್ನ ಹೆಸರೇನು ಬಾಲಕ? ಗಣಪತಿ ಭಟ್ಟ. ಓ, ಗಣೇಶನ ಹಾಗೆಯೇ ಇರುವೆ. ನಿನ್ನ ತಂದೆಯ ಹೆಸರು? ಶಂಕರ ಭಟ್ಟ. ಇಬ್ಬರ ಹೆಸರು ಸಂಪ್ರದಾಯಬದ್ಧವಾಗಿದೆ. ತೆಗೆದುಕೋ. ಕಾಲಾತೀತವಾಗುತ್ತಿದೆ ಸಂಧ್ಯಾ ವಂದನೆಗೆ. ಕೊಡ. ಇದೇನಯ್ಯ ಇದು? ಬ್ರಹ್ಮಾಂಡ ಬಾರ. ಇದರಲ್ಲಿ ಬ್ರಹ್ಮಾಂಡವೇ ಅಡಗಿದೆ ಬಾಲಕ. ಬ್ರಹ್ಮಾಂಡ ನಾಯಕನ ಧ್ಯಾನ ಮಾಡು. ನಿನ್ನ ಕರ್ಮ ಕಳೆದು ಅದು ಹಗುರವಾಗಿ ಇದು ಹಗುರವಾಗುತ್ತದೆ. ಹೇಳು. ಶಿವಾಯ ನಮಃ. ಶಿವಾಯ ನಮಃ. ಹೌದಯ್ಯ, ಹುಲ್ಲಿನಷ್ಟು ಹಗುರವಾಗಿದೆ. ಜೋಪಾನ, ನಾನು ಹೀಗೆ ಬರುತ್ತೆ. ಅಪ್ಪ, ಪಂಚಾಕ್ಷರಪ್ಪ. ಏನಪ್ಪ? ಪಂಚ ಅಕ್ಷರ. ಓಂ ನಮಃ ಶಿವಾಯ. ಅಲ್ಲಯ್ಯ, ನಿನ್ನ ಹೆಸರಲ್ಲೇ ಹೊರಟಿದ್ಯಲ್ಲ, ಏನು ನಿನ್ನ ಹೆಸರು? ರಾವಣ. ರಾವಣ? ರಾಕ್ಷಸ? ಅಯ್ಯಯ್ಯ, ನಾನು ಕೆಟ್ಟೆ. ಹೇ ಬಾಲಕ, 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 ನನ್ನಿಂದ ನಿನಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನನ್ನ ಕಾರ್ಯ ಮುಗಿದು ನಾನು ಇದನ್ನು ಹಿಂದಿರುಗಿ ಪಡೆಯುವಾಗ ನಿನಗೆ ಇಷ್ಟವಾದದ್ದು ಎಲ್ಲವನ್ನೂ ಕೊಡುತ್ತೇನೆ. ನಿನಗೆ ಬಹಳ ಇಷ್ಟವಾದದ್ದು ಯಾವುದು? ನನಗೆ ವಿನಾಯಕ ಚತುರ್ಥಿಯ ದಿನ ಮಾಡುತ್ತಾರಲ್ಲ ಕಡಬು, ಅದೆಂದರೆ ಪಂಚ ಪ್ರಾಣ. ಅದು ಕೊಡ್ತೀಯಾ? ಹಾಗೆ ಆಗಲಿ, ಇಷ್ಟವಾದದ್ದನ್ನು ಕೊಡುತ್ತೇನೆ. ನನಗೆ ಕಾಲಾತೀತವಾಗುತ್ತಿದೆ. ಸಂಧ್ಯಾ ವಂದನೆಯನ್ನು ಮುಗಿಸಿ ಹಿಂದಿರುಗಿ ಬರ್ತೇನೆ. ಆಯ್ತು. ಅಪ್ಪ ರಾವಣ, ಮತ್ತೇನಯ್ಯ? ಬನ್ನಿ. ನಾನು ಸೂರ್ಯನಿಗೆ ಅರ್ಘ್ಯ ಬಿಡುವ ಸಮಯ ಆಗುತ್ತೆ. ಸಮಯ ನೋಡಿಕೊಂಡು ನಾನು ನಿನ್ನ ಹೆಸರನ್ನು 3 ಬಾರಿ ಕೂಗುವೆನು. ಹಾಗೆ ಆಗಲಿ. ಅಷ್ಟರಲ್ಲಿ ನೀನು ಬಾರದಿದ್ದರೆ ನಿನ್ನ ಈ ಆತ್ಮಲಿಂಗಕ್ಕೆ ನಾನು ಹೊಣೆಯಲ್ಲ. ನಿನ್ನ ಕರ್ಮ ಕಳೆಯಲು ಹೋಗಿ ನಾನು ಕರ್ಮ ಕಟ್ಟಿಕೊಳ್ಳಲಾರೆ. ಆಯಿತು ಬಾಲಕ, ನಿನಗೆ ಕಾಲಾತೀತವಾಗದಂತೆ ಸಮಯದೊಳಗೆ ಹಿಂದಿರುಗಿ ಬಂದು ಬಿಡು. 3 ಬಾರಿ ಕರೆಯುತ್ತೇನೆ, ಬಂದು ಬಿಡಬೇಕು ಮತ್ತೆ. ಆಯ್ತು, ಮಾಡುತ್ತೀನಿರು ರಾವಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಾವಣ ಬಂದೇ. ಓಂ ರಾವಣ ಬಂದೇ. ನನಗೆ ಕಾಲಾತೀತವಾಯಿತು, ಬಂದು ಬಿಡು. ಇಲ್ಲ ಬಂದರೆ ಭೂಸ್ಪರ್ಶ ಮಾಡುತ್ತೇನೆ. ಇದೋ ಹೊರಟೆ. ಬಂದೆ. ಬಾ. ಬಂದೆ. ಭೂಸ್ಪರ್ಶ ಮಾಡಬೇಡ.
ಒಂದು ಅದ್ಭುತವಾದಂತ ನೃತ್ಯ ಪ್ರದರ್ಶನ ಅಂತ ಹೇಳಬೇಕು. ತಾಯಿಯ ಆಸೆಯನ್ನ ಈಡೇರಿಸೋದಕ್ಕೆ ರಾವಣ ಶಿವನ ಆತ್ಮಲಿಂಗವನ್ನ ತಗೊಳ್ಳೋದ್ ಬಂದಾಗ ಅದನ್ನ ತಡಿಬೇಕು ಅಂತ ಗಣೇಶ ಬಾಲಕನ ವೇಷದಲ್ಲಿ ಬಂದು ಅಡ್ಡ ಹಾಕ್ತಾರೆ. ರಾವಣಿಗೆ ಷರತ್ತನ್ನ ವಿಧಿಸಿ ಕೊನೆಗೂ ಆತ್ಮಲಿಂಗವನ್ನ ಭೂಸ್ಪರ್ಶ ಮಾಡಿಬಿಡ್ತಾರೆ. ಆ ಒಂದು ಭೂಸ್ಪರ್ಶ ಆದ ಕ್ಷೇತ್ರವೇ ಭೂ ಕೈಲಾಸ ಗೋಕರ್ಣ ಕ್ಷೇತ್ರ. ನಮ್ಮ ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರಾ ಮೇಡಮ್ ಅದ್ಭುತವಾಗಿ ಈ ಒಂದು ನೃತ್ಯವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂಡ್ ಕೊರಿಯೋಗ್ರಾಫರ್ ಸಂತು ಮಾಸ್ಟರ್ಗೆ ಜೋರಾದ ಚಪ್ಪಾಳೆ ಬರಲೇಬೇಕು. ಗಣೇಶನಾಗಿ ಸುನೇತ್ರಾ ಪಂಡಿತ್ ಮೇಡಮ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಗಣೇಶ ಪಾತ್ರ ಹಾಕೊಂಡು ನಿಮ್ಗೆ ಎಷ್ಟು ಖುಷಿ ಆಯ್ತು. ನಾವೆಲ್ಲರೂ ನಂಬಿರೋ ಹಾಗೆ ವಿಘ್ನ ವಿನಾಶಕ ನಮ್ಮ ವಿಘ್ನೇಶ್ವರ. ಹಾಗಾಗಿ ಅಂಥ ವಿಘ್ನವನ್ನ ವಿನಾಶ ಮಾಡುವಂತ ಪಾತ್ರ ನನಗೆ ಸಿಕ್ಕಿದೆ ಅನ್ನೋದೇ ಒಂದು ದೊಡ್ಡ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಎಲ್ಲ ತಂಡ, ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಪಂಡಿತ್ ಸರ್ ಸೂಪರ್ ಸರ್, ಆಸ್ ಆಲ್ವೇಸ್ ಸೂಪರ್. ನಮ್ಮ ಆಸೆ ಏನಪ್ಪಾ ಅಂತಂದ್ರೆ ರಾವಣಂದು ಒಂದು ಡೈಲಾಗ್ ಈ ಸ್ಟೇಜ್ ನಿಮ್ದು ಸರ್. ನಾನಾರು ಕಶ್ಯಪ ಬ್ರಹ್ಮನ ಮಗ ದಶಕಂಠ ರಾವಣ. ಏನಿದು ಯಾವುದೀ ಅದೃಶ್ಯ ಶಕ್ತಿ ನನ್ನನ್ನು ಕಾಡುತ್ತಿರುವುದು? ವಿಧಾತನೆ. ವಿಧಾತ ಪಟ್ಟವನ್ನೇ ಗಂಟು ಮೂಟೆ ಕಟ್ಟಿ ನನ್ನ ಪಾದದ ಅಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ಕ್ಷಣ ಕ್ಷಣಕ್ಕೂ ನನ್ನನ್ನು ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಕ್ಷಣ ಚಿತ್ತ ಕ್ಷಣ ಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ. ಆ ನವಗ್ರಹಗಳು ನನ್ನ ಸಿಂಹಾಸನದ ಪಾದದಡಿಯಲ್ಲಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿ, ಪ್ರಬುದ್ಧವೇ, ಪ್ರಚಂಡವೇ? ನಾನು ಚತುರ್ದಶ ಭುವನ ಬ್ರಹ್ಮಾಂಡ ನಾಯಕನಾದ ಲಂಕೇಶ್ವರ ರಾವಣ. ಬ್ರಹ್ಮಾಂಡಗಳ ತಂಡೋಪತಂಡಗಳನ್ನು ಚೆಂಡಾಡಿ ಮಂಡಲದ ನಾಯಕನಾದ ಗಂಡನೆಯ ಗಂಡನ ಗಂಡ ಪ್ರಚಂಡ ರಾವಣ, ಪ್ರಚಂಡ ರಾವಣ. ಅದ್ಭುತ, ಅಮೋಘ, ಮೈ ಜುಮ್ ಅನ್ಸ್ಬಿಡ್ತು ರಮೇಶ್ ಸರ್. ರಮೇಶ್ ಸರ್ ಈ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ಹೊಡಿಬೋದು. ಅದ್ಭುತ. ಎದ್ದು ನಿಂತು ಎಲ್ಲರೂ ಗೌರವಿಸೋಣ. ಸೂಪರ್. ನಿಜವಾದ ರಾವಣನ್ ನೋಡ್ದಂಗಾಯ್ತು ನನಗಂತೂ ಅಲ್ಕೊಂಡು. ಆಕ್ಚುಲಿ ರಾವಣ ಅಂದ ತಕ್ಷಣ ಕನ್ನಡ ಚಿತ್ರರಂಗದ ಮಹಾನ್ ನಟರು ನಮ್ಮ ವಜ್ರಮುನಿ ಸರ್ ಆ ರಾವಣನ ಪಾತ್ರವನ್ನ ಎಲ್ಲರ ಮನಸ್ಸಿನಲ್ಲಿ ನಿಲ್ಲೋ ಹಾಗೆ ಕಟ್ಟಿಕೊಟ್ಟಂತಹ ಪ್ರತಿಭೆ ಇವರು. ಈ ಸಂದರ್ಭದಲ್ಲಿ ಆ ನಟ ಭಯಂಕರ ವಜ್ರಮುನಿ ಸರ್ಗೆ ಜೋರಾದ ಚಪ್ಪಾಳೆ ನಮ್ಮ ವೇದಿಕೆ. ಈ ಒಂದು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಬೀಗ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಅವರೇ, ಮೊದಲನೇದಾಗಿ ಇಬ್ಬರಿಗೂ ಅಭಿನಂದನೆಗಳು. ಈ ಒಂದು ಡ್ರಾಮಾ ಆಕ್ಟ್ ಏನಿದೆ ಮಾಡೋದು ನಿಜಕ್ಕೂ ಬಹಳ ಸುಲಭ ಅಲ್ಲ, ತುಂಬಾ ಕಷ್ಟ. ಅದ್ರಲ್ಲೂ ನೀವು ಗೆಟಪ್ ಇಟ್ಕೊಂಡು ಎಲ್ಲ ಮಾಡೋವಂಥದ್ದು. ರಮೇಶ್ ಸರ್, ನಿಮಗೆ ಈ ಗೆಟಪ್ ಏನು ಹಾಕ್ಸಿದ್ದಾರೆ ಅದು ಒಂದು ಎಕ್ಸ್ಟ್ರಾ ಫೆದರ್. ಅದಿಲ್ಲದೇನು ನಿಮ್ಮನ್ನ ನೋಡಿದ ಕೂಡಲೇ ರಾವಣಾಸುರ ಅನ್ಸೋಂತ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿವೆ. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಭಿನಂದನೆಗಳು ಇಬ್ಬರಿಗೆ. ರಾಜಮಾತೆ ಮಾಳವಿ ಅಕ್ಕ ಗಣೇಶನ ರೂಪದಲ್ಲಿ ಬಂದು ಇವತ್ತಿನ ಇಡೀ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅಂತ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ ಹಾಗಿತ್ತು. ಸುನೇತ್ರ ಬಂದಿದ್ದಿವತ್ತು ತುಂಬ ಖುಷಿ ಆಯಿತು. ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಅಭಿನಯ ಅಂತ ಬಂದಾಗ ನಿಮ್ಮಿಬ್ಬರಿಗೆ ಸಾಟಿ ನೀವಿಬ್ಬರೇ. ಹಾಗಾಗಿ ತುಂಬ ಸಂತೋಷ ಆಯಿತು ನಿಮ್ಮಿಬ್ಬರು ನೋಡಿದ್ದು. ಮಗಳಾಗಿ ನೀವು ತಂದೆಯ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ಆ್ಯಂಡ್ ಈ ಥರ ಲೈವ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ ಆತನ ಒಬ್ಬ ಕಲಾವಿದ್ರ ಹಾಗೆ ನೋಡೋದಕ್ಕೆ. ತುಂಬ ಹೆಮ್ಮೆ ಆಗುತ್ತೆ. ಇದು ಮೊದಲನೇ ಬಾರಿಗಲ್ಲ ನಾನು ನೋಡ್ತಿರೋದು, ರಂಗಭೂಮಿಯಲ್ಲಿ ಜಾಸ್ತಿ ನೋಡ್ತೀನಿ. ಸೋ ಪ್ರೌಡ್. ನಾನು ಕಲ್ತಿರೋದವರಿಂದ ಹೇಳಬಲ್ಲೆ, ಅದು ಯಾವತ್ತಾದರೂ ಎಲ್ಲ ಶೋ, ಯಾವುದೇ ಶೋ ಮಾಡಿದ್ರು, ಇಲ್ಲಾದರೂ ಆಗಿರಲಿ ಅಥವಾ ರಂಗಭೂಮಿ ಮೇಲೆ ಆಗಿದ್ರು ಆಗಲಿ, ಪ್ರತಿ ಶೋ ಮೊದಲನೇ ಸಾರಿ ಮಾಡ್ತಿದ್ಯಾ ಅನ್ಕೊಂಡು ಮಾಡು ಅಂತಾರೆ.
ಅವ್ರು ನನ್ಗೆ ಇನ್ನೊಂದೇನು ಹೇಳ್ಕೊಟ್ಟಿರೋದು ಅಂದರೆ ಅವ್ರ ಕಾಯಕವೇ ಕೈಲಾಸ ಅಫ್ಕೋರ್ಸ್, ಬಟ್ ಅವ್ರು ಕಲ್ತಿರೋದು ಕಾಯಕದಲ್ಲಿ ಏನು ಕಲ್ತಿರ್ತೀರಾ ಅದನ್ನು ಜೀವನದಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅದು ಇಂಪಾರ್ಟೆಂಟು ಅಂತ. ನಾವು ಬ್ಯಾಕ್ ಸ್ಟೇಜ್ ಮಾಡಿದಾಗ ಇದನ್ನು ಹಿಂಗೆ ಮೇಲೆ ಎತ್ತುತ್ತೀಯಾ, ಯಾಕೆ ಎತ್ತುತ್ತಿದ್ಯಾ, ಅದನ್ನೇ ಲೈಫಲ್ಲೂ ಯೋಚನೆ ಮಾಡು ಹೆಂಗೆ ಮಾಡಬಹುದು ಅಂತ ಅದು ಹೇಳ್ಕೊಟ್ಟಿದ್ದಾರೆ. ಜೀವನದ ಪಾಠ ಕಲಿಸಿದ್ದಾರೆ. ಅದಕ್ಕಿಂತ ಹೆಮ್ಮೆ ಹೇಳಕ್ ಆಗಲ್ಲ ನನ್ನ ಕೈಯಲ್ಲಿ. ವೆರಿ ನೈಸ್, ಥ್ಯಾಂಕ್ ಯು ಸೊ ಮಚ್ ಶ್ರೇಯಾ, ಥ್ಯಾಂಕ್ ಯು. so much. ಅಂಡ್ ವೀಕ್ಷಕರೇ, ಈಗಾಗಲೇ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ. ರಮೇಶ್ ಸರ್ ಹಾಗೂ ಸುನೇತ್ರಾ ಪಂಡಿತ್ ಮೇಡಮ್ ಈ ಒಂದು ಜೋಡಿಯನ್ನ ಗೆಲ್ಸಲು ನೀವು ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿ. ನಿಮ್ಮ ವೋಟ್ ಅಪೀಲ್ ಪ್ಲೀಸ್. ನಿಮಗೆ ನಮ್ಮಿಬ್ಬರ ಪರ್ಫಾರ್ಮೆನ್ಸ್, ನಾವು ನೀಡ್ತಾ ಇರುವಂತಹ ಮನೋರಂಜನೆ ಇಷ್ಟ ಆದಲ್ಲಿ RASU ಅಂತ ಟೈಪ್ ಮಾಡಿ 5757ಗೆ ಪ್ಲೀಸ್ ವೋಟ್ ಮಾಡಿ. ಈಗ ವೇದಿಕೆಯಲ್ಲಿ ಒಂದು ಶೃಂಗಾರಪೂರ್ಣ ನೃತ್ಯವನ್ನ ನೋಡುವಂತ ಸಮಯ. ಸ್ವಾಗತಿಸಿ ದುಷ್ಯಂತ ರಾಜನಾಗಿ ಸದಾನಂದ ಅವರು ಹಾಗೂ ಶಕುಂತಲೆಯಾಗಿ ನೇತ್ರಾವತಿ. ನೀನು ಯಾವ್ದು ಕ್ಯಾರೆಕ್ಟರ್ ಮಾಡಿದ್ದಿದ್ದು? ಪ್ರಿಯತಮ್ಮಂದು. ಗೊತ್ತೇ ಇಲ್ವಾ ನಿನಗೆ? ಕ್ಯಾರೆಕ್ಟರ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದೆ, ನಾನು ಮಾಡಿರೋ ಕ್ಯಾರೆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಸರ್ದು ಬೇಡರ ಕಣ್ಣಪ್ಪ ಸಿನಿಮಾ. ಬೇಡರ ಕಣ್ಣಪ್ಪ ಅಂತಲೇ. ಒಂದ್ ನಿಮಿಷ, ಯಾವ ಪಿಕ್ಚರ್ ಹಾಡು? ನನಗೆ ಇವ್ರಿಗೆ ನೆನಪಿದೆಯೋ ಇಲ್ಲ ಅಂತ ಟೆಸ್ಟ್ ಮಾಡಿದೆ. ಕವಿರತ್ನ ಕಾಳಿದಾಸ ಕವಿರತ್ನ ಆಯ್ತು, ಕವಿರತ್ನ ಕಾಳಿದಾಸ ಆಯ್ತು. ಇದೇನ್ ಪ್ರಸಂಗ ಏನು? ಇದು ಪ್ರಸಂಗ, ನಾನು ಇವಳಿಗೆ ಲೈನ್ ಹೊಡಿತಿರ್ತೀನಿ.
ನಿಂದು ಯಾವ ಕ್ಯಾರೆಕ್ಟ್ರು? ನಂದು ರಾಜ್ಕುಮಾರ್ ಕ್ಯಾರೆಕ್ಟರ್. ಕುರಿ ಇದೆಲ್ಲ ಎಲ್ಲಿ ಹೋದ್ವಾರ ನೀವು ಬಂದಿರ್ಲಿಲ್ವಾ? ನೋಡ್ದೆ. ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಆಗ್ಲೇ ಅಲ್ಲಿ ಕುತ್ಕೊಂಡು ಮೇಡಮ್ ನೀವು ಒಬ್ಬರೇ ಹಾಕಿದ್ದೀರಾ, ಕುರಿಯವರು ಇಲ್ಲ ಅಲ್ವಾ, ಅವ್ರ ರೀಪ್ಲೇಸ್ಮೆಂಟ್ ನಾನಿದ್ದೀನಿ ಅಂತ ಧೈರ್ಯವಾಗಿ ಮುಕ್ತವಾಗಿ ಮಾತಾಡೋದು. ಹೌದಾ ಸದಾ? ಅರ್ಧ ಕಾರ್ಯಕ್ರಮ ನಾನು ತಗೊಂಡೋಗಿದ್ದೀನಿ. ಆ ಕ್ಲಿಪ್ಪಿಂಗ್ ನಾನು ನೋಡ್ಲೇಬೇಕು. ಕುರಿ ಸರ್ ಇವತ್ತು ಬಂದಿಲ್ವಲ್ಲ ಮೇಡಮ್, ಅದಕ್ಕೆ ನಾನ್ ಬರ್ಲಾ? ಸದಾನಂದ ಯಾವತ್ತಿಂದ ಈ ತರದೊಂದು ಆಸೆ ಒಳಗಡೆನೆ ಇಟ್ಕೊಂಡು ಹೇಳ್ಕೊಳ್ದೆ ಇದ್ದೆ? ಅದೇ ಮೇಡಮ್, ಚಿಕ್ಕವನಿರ್ಬೇಕಾದ್ರಿಂದ ಆಂಕರಿಂಗ್ ಮಾಡ್ಬೇಕನ್ನೋ ಆಸೆ ಇತ್ತು. ನೀನ್ ಹೇಳಿದ್ ನೋಡಿ, ಚಿಕ್ಕ ವಯಸ್ಸಿಂದ ಆಸೆ ಇಟ್ಕೊಂಡಿದ್ದೆ ಅಂತ ಅಲ್ವಾ, ಅನ್ಕೊಂಡೆ ಶ್ವೇತು ನಾನು. ಬಗ್ಗೆ ಅಂತ ನಾನು ಅನ್ಕೊಂಡೆ. ಅಲ್ಲ, ಕುರಿ ಆ ಕಡೆ ಹೋಗಿದ್ದು ಏನ್ ನೀವು? ಲೇ ಸದಾ, ಈ ವಿಷಯ ಏನೋ ಕುರಿ ಗೊತ್ತಾದ್ರೆ ಸುಮ್ನೆ ಇರ್ತಾನೇನೋ. ನೀನ್ ಸರಾಸರಿ ಝೀನ ಎದುರಾಕೊಂಡಿದ್ಯಾ, ಓಕೆ, ಕುರಿನೂ ಎದುರಾಕೊಂತ ಇದೀಯ. ಅಲ್ಲ ಅಂದ್ರೆ ಅದರ ಅರ್ಥ ಅವ್ರಿಗೆ ಆಂಕರಿಂಗ್ ಮಾಡಕ್ ಬರಲ್ಲ ಅಂತ. ನನಗೆ ಆಂಕರಿಂಗ್ ಮಾಡಕ್ ಬರಲ್ಲ ಅಂತ. ಹಂಗೇನಿಲ್ಲ ಮೇಡಮ್. ಅಲ್ಲ ಕುರಿ ನೆಕ್ಸ್ಟ್ ವೀಕ್ ಬರ್ತಾನೆ, ಏನೋ ಪರ್ಮನೆಂಟ್ ಆಗಿ ರಜದ ಮೇಲೆ ಕಳಿಸ್ದಂಗ್ ಮಾತಾಡ್ತಾ ಇದೀಯಾ? ಇಲ್ಲ ಮೇಡಮ್, ಸುಮ್ಮನೆ ಮೇಡಮ್ ಜೊತೆಗೆ ನಿಂತ್ಕೊಂಡು ಒಂದೆರಡು ಮಾತು ಆಂಕರಿಂಗ್ ತರ ಮಾತಾಡ್ಬೋದಲ್ಲ ಅಂತ ಇದು ಮಾಡಿದೆ ಮೇಡಮ್. ನಾನು ಸುಮ್ಮನೆ ಬಂದು ನಿಂತ್ಕೊಳ್ಳೆ ಅಂದ್ರೆ ಇದು ಇಷ್ಟು ಸುದ್ದಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುನೇತ್ರ ಮೇಡಮ್ ಹಾಗೂ ರಮೇಶ್ ಪಂಡಿತ್ ಸರ್ಗೆ ಲೀಡ್ ಕೊಡು. 5 ಲೈನ್ ಇರ್ಬೇಕಾದ್ರೆ. 5 ಲೈನ್. ಈಗ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅನುಭವಿ ಜೋಡಿ ಸುನೇತ್ರ ಪಂಡಿತ್ ಹಾಗೂ ರಮೇಶ್ ಪಂಡಿತ್ ಸರ್. ಆಟ ಕರೀತಿದೆ, ಟೆಂಪೋ ಕರೀತಾರೆ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ನಿಮ್ಮ ಅಮೂಲ್ಯವಾದ ಮತವನ್ನು ಸಿ ಇಂತವರಿಗೆ ಕೊಟ್ಟು ಜಯಶೀಲರಾಗಿ ಮಾಡಬೇಕಾಗಿ ಸವನೆಯ ಪ್ರಾರ್ಥನೆ. ಮತವಂದವರಲ್ಲಿ ವಿನಂತಿ. ಟೇಕ್ 2. ಈಗ ನಮ್ಮ ಇಷ್ಟು ನಿಧಾನಕ್ಕೆ ಮಾಡಿದ್ರೆ ಯಾರಿಗೋ ಕೇಳ್ತದೆ. ಈಗ ನಮ್ಮ ಮೊದಲನೇ ಎರಡು ಮೀಡಿಯಂ. ಈಗ ನಮ್ಮ ಮೊದಲನೇ ಜೋಡಿಯನ್ನ ಕರೆಯುವಂತಹ ಮೊದಲನೇದೇ ಚೆನ್ನಾಗಿತ್ತು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ 28 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನ ಅತಿ ಯಶಸ್ವಿಯಾಗಿ ಮುಗಿಸಿ ಸಾವಿರಾರು ಜನರ ಈ ಗೆಟಪಲ್ಲಿ ನೀವು ನೋಡಿದ್ರೆ ಭಯ ಆಗ್ತಿದೆ. ಯಶಸ್ವಿ ಜೀವನ ಮುಗಿಸಿದಂತಹ ನನ್ನ ತಾಯಿ, ನನ್ನ ಹಡೆದವ ಸುನೇತ್ರ ಪಂಡಿತ್ ಮೇಡಮ್. ಅಂದ್ರೆ ನನಗೆ ಅಷ್ಟು ವಯಸ್ಸಾಗಿರೋ ಮಗ. ಸುನೇತ್ರ ಬೇಕಾದ್ರೆ ಹಿಂಗ ಅವಲಿ, ನಾನು ಹಿಂಗ ಅಪ್ಪ ಆಗಲ್ಲ. ಇದೇನಾ ನೀನ್ ಮಾಡೋ ಆಂಕರಿಂಗ್? ಇಲ್ಲ ಸರ್. ಆಮೇಲೆ ನಿಮ್ ಪಕ್ಕದಲ್ಲೇ ನಿಂತ್ಕೊಳ್ತೀನಿ ಮೇಡಮ್. ಅವ್ರ ಪಕ್ಕದಲ್ಲಿ ನನ್ನ ಶ್ವೇತು ಪಕ್ಕದಲ್ಲಿ ನಿಂತ್ಕೊಂಡು ಆಂಕರಿಂಗ್ ಮಾಡ್ಬೇಕು ಅಂತ ಆಸೆ ಪಡ್ತೀಯಲ್ಲ, ಪಕ್ಕದಲ್ಲಿ ನೆಂಟಿ ಇದ್ರು ನೀವು ಇರ್ಲಿಲ್ವಲ್ಲ ಸರ್. ಮಂಡಿ ಊರ್ ಸಾರಿ ಕೇಳೋ. ಸಾರಿ ಮೇಡಮ್. ಶ್ವೇತು ಅಕ್ಕ, ಶ್ವೇತು ಅಕ್ಕ ಮೇಡಮ್. ಅಕ್ಕ ಅನ್ನಕ್ ನನಗೆ ಹೆಂಗ್ ಮನಸ್ಸು ಬರುತ್ತೆ ಅವ್ರಿಗೆ? ಯಾಕಾಗಲ್ಲ ಮೇಡಮ್, ನಿಮ್ ಮುಖ ನೋಡಿದ್ರೆ ಅಕ್ಕ ಅನ್ನಕ್ ಮನಸ್ಸು ಬರುತ್ತೆ ನನಗೆ. ಅಂದ್ರೆ ಏನ್ ತಿಳ್ಕೊಂಡಿದೀಯ ಅವ್ರನ್ನ? ಮೇಡಮ್ ಅಂತ ತಿಳ್ಕೊಂಡಿದ್ದೀನಿ. ಏನಕ್ಕೆ ಅಕ್ಕ ಅಂತಿಲ್ಲ ಕೇಳಿ ಒಂಚೂರು. ಯಾಕಕ್ಕ ಅನ್ವಲಿ? ನನಗೆ ಅಕ್ಕನ ತರ ಕಾಣ್ತಿಲ್ಲ. ಮತ್ತೆ ಹೆಂಗ್ ಕಾಣಕೊಂತಾರ? ಅಂದ್ರೆ ಏನ್ ತೊಂದ್ರೆ? ತಂಗಿ ಏನು? ತಂಗಿ ಏನು? ಏನಕ್ಕೆ? ನೀವೇ ಸ್ವಲ್ಪ ವಿಚಾರಿಸ್ಕೋರಿ. ಅಲ್ಲ, ನೀವು ತಾನೇ ಅವ್ರ ಹೆಂಡ್ತಿ, ನಾನು ಅವ್ರ ಹೆಂಡ್ತಿ, ನೀವು ವಿಚಾರಿಸ್ಕೊಳ್ಳಿ. ಒಂದು ಸುಂದರವಾದ ಹುಡುಗಿಗೆ ಅಕ್ಕ ಅನ್ನಕ್ಕೆ ಏನ್ ತೊಂದ್ರೆ ಅವನಿಗೆ ಕೇಳಿ. ಯಾಕನ್ವಲಿ ಅನ್ನು ಸುಂದರವಾಗಿ ಹುಡುಗಿ ಇರೋದಕ್ಕೆ ಅಕ್ಕ ಅನ್ನಕ್ಕೆ ತೊಂದ್ರೆ. ಅಂದ್ರೆ ಸುಂದರವಾಗಿರೋರ್ಗೆ ಯಾರಿಗೂ ಅಕ್ಕ ಅಂತ ಅನ್ನಲ್ವಾ ನೀನು? ಇಲ್ಲ ಸರ್. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಶ್ವೇತ ಅವ್ರನ್ನ ಹೇಳು. ಅವರು ಒಂದು ಸುಂದರವಾದ ಹೂ. ಅಂದ್ರೆ ನಿನ್ ಹೆಂಡ್ತಿ? ನನ್ನ ಹೆಂಡತಿ ಮುಳ್ಳ ಅದ್ಭುತವಾದ ಹೂ. ನೀವ್ ಕರೀರಿ ಶ್ವೇತು ಅಕ್ಕ ಅಂತ ಕರೀರಿ. ನಾನೇ ಕರೀಲಿ ಶ್ವೇತ? ನಾನೇ ಕರೀಲಿ? ಕರೀರಿ, ಮತ್ತೆ ನಾನೇ ಕರೀಲಿ. ಕುರಿ ಸರ್ ಶ್ವೇತಾ ಮೇಡಮ್ ಲೈನ್ ಹೊಡಿತಾರ ಅನ್ನಂಗಿಲ್ಲ, ನೀ ಹೊಡ್ಯಾಕ ಕುಂತಿ. ನಾನು ಶ್ವೇತ ಹಿಂಗ್ ಲೈನ್ ಹೊಡಿತೀನಮ್ಮ. ತಗೊಂಬನ್ರಮ್ಮ ಇಲ್ಲಿ ಏನಾರಿ ಇವನಿಗೆ. ಯಾವ್ಯಾವ್ದು ಹಬ್ಬದ ದಿನ ಕಟ್ಟಕ್ಕಾಗಲ್ಲ, ರಾಖಿ ಹಬ್ಬದ ದಿನ ಕಟ್ಟೋದು. ನೇತ್ರ ಅವರೇ ನೀವೇ ಕಟ್ಸಿ. ಸದಾ ಈಗ ಕುರಿ ಒಪ್ಕೊಂಡ, ನಾನು ಲೈನ್ ಹೊಡಿತಾ ಇದ್ದೀನಿ. ಹೌದು, ನೀನು ಒಪ್ಕೋ. ಇಲ್ಲ ಅಂದ್ರೆ ಕಟ್ಟಿರೋನು ಅವನು. ನೀನು ಒಪ್ಕೋ. ನೀನು ಒಪ್ಕೋ. ನಾನು ಲೈನ್ ಹೊಡಿತಾ ಇದ್ದೀನಿ ಶ್ವೇತಂಗೆ ಅಂತ ಒಪ್ಕೋ. ಇಲ್ಲ, ಹಂಗಾಗಲ್ಲ ಸರ್. ಅದು ಅವ್ರನ್ನ ಸುಮಾರು ವರ್ಷದಿಂದ ಸುಮಾರು ವರ್ಷದಿಂದ ನಾನು ಅವ್ರನ್ನ ಆರಾಧಿಸ್ತಾ ಬಂದಿದ್ದೀನಿ. ಮದುವೆ ಆಗಿ ಎಂತಿ ಮುಂದೆ ಎಂತ ಮಾತಾಡ್ತೀಯ ನೀನು? ಅವರು ಸೀರಿಯಲ್ ಬೇರೆ ಬೇರೆ ಶೋ ಎಲ್ಲ ನೋಡ್ತಾ ಬಂದಿದ್ದೇನೆ. ನೀನ್ ಅಕ್ಕನಾಗೂ ಇಷ್ಟಪಡ್ಬೋದಲ್ವಾ? ಏನ್ ತಂಗಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ತಂಗಿ ಅಂತ ಹೇಳ್ಬೋದಲ್ಲ. ಏನ್ ಮೇಡಮ್ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಮೇಡಮ್ ಅಂತೂ ಹೇಳ್ಬೋದಲ್ಲ. ಹೆಂಡತಿ ಮುಂದೆನೆ ನೀನು ಇನ್ನೊಂದು ಹುಡುಗಿಗೆ ಹಿಂಗ್ ಒಪ್ಕೋತಿಲ್ಲ ಅಂದ್ರೆ
ಇನ್ನು ಹೊರಗಡೆ ಹೆಂಗಿರ್ಬೋದು ನೀನು? ಸದಾ ಅವಳಿಗೆ ಗೊತ್ತು. ಸದಾ ಜಿಯೋ ಮನ್ಸನ್ನು ನೋಯಿಸೋದು ಬೇಡ, ಬನ್ನಿ ಕೈ ಕೊಡಿ. ಮನೆಗೆ ಬಂದ್ಬಿಡಿ, ಬಾಗಿನ ತಗೊಂಡೋಗಿ. ಆಯ್ತು ಆಯ್ತು ಅಣ್ಣಯ್ಯ, ಬರ್ತೀನಿ. ಆಸೆ ತೀರ್ತಲ್ಲ? ಆಯ್ತು. ತೀರ್ತಲ್ಲ ನಿಮ್ದು? ಮತ್ತೆ ನಾವು ಹೋದ್ವಾರ ನಾನು ಇಲ್ಲ ಅಂದ್ಬಿಟ್ಟು ಶ್ವೇತು ಪಕ್ಕದಲ್ಲಿ ನಿಂತ್ಕೊಂಡು ಆಂಕರಿಂಗ್ ಮಾಡಬೇಕು, ಅಲ್ಲಿ ನಿಮ್ಮ ಅತ್ತೆ ಮಾವ ಬಂದು ಕೂತಿದ್ದಾರೆ. ಇಷ್ಟ ಆಟ ಆಡ್ತೀಯಲ್ಲ ಅವ್ರ ಮುಂದೆ. ಅಯ್ಯಪ್ಪ, ಭಾರಿ ಸ್ಟ್ರಿಕ್ಟರು. ಸರ್ ನಮಸ್ಕಾರ ಸರ್. ನಿಮ್ಮ ಅಳಿಯನ್ ಲೀಲೆ ನೋಡಿದ್ರ? ಏನ್ ಅನ್ನಿಸ್ತೀರಾ? ನಮ್ಮ ಹಳೆಯದ ಮೇಲೆ ನನಗೆ ನಂಬಿಕೆ ಇದೆ ರೀ. ರಾಖಿ ಕಟ್ಟಿಸ್ಕೊಳತ್ತಿರ್ಲಿಲ್ವಲ್ಲ, ಒದ್ದಾಡ್ತಿದ್ನಲ್ಲ. ಅದು ಪರ್ಸನಲ್ ವಿಷಯ ರೀ, ನಿಮಗೆ ಬಿಟ್ಟಿದ್ದು. ಓ ಯಾಕೋ ನೀವು ಅದೇ ಲೈನಲ್ಲಿ ಇರೋಂಗ್ ಕಾಣ್ತೀರ. ಪ್ರೇಮ್ ಅವರೇ, ಏನ್ ಹೇಳ್ತೀರಾ ಈ ಒಂದು ವಿಶೇಷವಾದ ಒಂದು ಮೂಕ ವಿಸ್ಮಿತ ಪ್ರದರ್ಶನದ ಬಗ್ಗೆ? ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದೆ ಕಣೋ, ನಿಜ ಹೇಳ್ಬೇಕಂದ್ರೆ. ವೆರಿ ನೈಸ್. ಸಖತ್ ಖುಷಿ ಪಟ್ರು, ಸಂತೋಷ ಪಟ್ರು. ಅಂತ ನೇತ್ರ, ನೀನಂತೂ ನೀನು ಪಕ್ಕ ಪ್ರೊಫೆಷನಲ್ ಆಗಿ ಮಾಡಿದೆ. ನೀನು ಹೌದು, ಥ್ಯಾಂಕ್ ಯು ಸರ್. ಅವನೊಂಥರ ಎಂಟರ್ಟೈನ್ಮೆಂಟ್ ಇದ್ರೆ ನೀನು ಪಕ್ಕ ಪ್ರೊಫೆಷನಲ್ ಆಗಿ ಮಾಡಿದೆ. ಈ ಡ್ರೆಸ್ಸು ನೀನು ತುಂಬ ಚೆನ್ನಾಗಿ ಒಪ್ಪುತ್ತೆ. ಅಂದ್ರೆ ಈ ಗೆಟಪ್ ಹಾಕಕ್ಕೆ ಒಂಥರ ಭಯ ಸರ್, ಯಾಕಂದ್ರೆ ಮೇರು ಪರ್ವತ ಡಾಕ್ಟರ್ ರಾಜ್ಕುಮಾರ್ ಸರು, ಅದಕ್ಕೆ ಸಿಕ್ಕಾಪಟ್ಟಿ ಭಯ ಆಯ್ತು ಮೇಡಮ್. ಈ ಸಾಂಗು ಇದು ಅಂದ್ರೆ ಆ ಗೆಟಪ್ಪಲ್ಲಿ ನಾನು ಮಾಡೋದ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದು ಬೇರೆಯವ್ರು ನನಗೆ ಭಯದಲ್ಲ, ನನಗೆ ನಾನು ಮಾಡ್ಕೊಳ್ಳೋ ದ್ರೋಹ ಸರ್ ಅದು. ನೀವು ಹೇಳ್ದಂಗೆ ಅವರು ಮೇರು ಪರ್ವತನೇ, ಬಟ್ ಇದು ನಮಗೆ ಅಂತ ಆ್ಯಕ್ಟ್ ಬಂದಾಗ ನಮ್ಗೆ ಎಷ್ಟು ತಿಳಿದಿದೆಯೋ ಆ ರೀತಿನಲ್ಲಿ ನಾವು ನ್ಯಾಯ ಸಲ್ಲಿಸ್ತೀವಿ ಅಷ್ಟೇ. ಹಂಗೆ ಅಂತ ನೀನು ಅವ್ರಿಗೆ ಕಂಪೇರ್ ಮಾಡಿಕೊಂಡು ಪಾಪ ನೀನು ಏನೋ ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಚೆನ್ನಾಗಿ ಮಾಡಿದೆ. ನೀನೊಬ್ಬ ಕಾಮಿಡಿ ಆ್ಯಕ್ಟರ್, ನೀನು ನಿನ್ನ ಧರ್ಮ ಏನೋ ಆ್ಯಕ್ಟ್ ಮಾಡಿ ಎಲ್ಲರೂ ನಗ್ಸೋದು. ಸೊ ಹಾಗಾಗಿ ಅವ್ರದ್ದೊಂದು ಹಾಡಿಗೆ ನಿನ್ನ ರೀತಿಯಲ್ಲಿ ನಿಂದೇ ಆದಂಥ ಒಂದು ಅಭಿನಯವನ್ನು ಮಾಡಿ ನಮ್ಮನ್ನೆಲ್ಲ ಖುಷಿ ಪಡಿಸ್ತಾ, ಅದು ಮೇಯ್ನ್ ಅಷ್ಟೇ. ಅದರಲ್ಲಿ ನೀನು ತುಂಬ ಚೆನ್ನಾಗಿ ಅಭಿನಯ ಮಾಡಿದೆ. ಥ್ಯಾಂಕ್ ಯು ಪ್ರೇಮ್ ಅವರೇ. ವರ್ಷ ಇದೇ ತರ ರಾಖಿ ಕಟ್ಟಿಸ್ಕೊತಾ ಇರೋ ಅಣ್ಣನಾಗಿ ತಂಗಿಗೆ ಏನಾರು ಒಂದು ಬಹುಮಾನ ತಂದು ಕೊಡ್ತಾರ. 10,000, 20,000, 30,000 ನಿನ್ ಕೈಲಾಗಿದ್ದು ಕೊಡ್ತಾ ಇರು. ಓಕೆನಾ? ಒಳ್ಳೇದಾಗ್ಲಪ್ಪ. ಹೋಗ್ಬಿಟ್ ಬಾ, ನಿನ್ಗೆ ಓಟಪಿಲ್ ಬಾ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಸದಾನಂದ. ನಾನು ನೇತ್ರಾವತಿ. ಜೋಡಿ ನಂಬರ್ 1 ಶೋ ಅಲ್ಲಿ ನಮ್ಮ ಜೋಡಿ ನಿಮಗೆ ಇಷ್ಟ ಆಗಿದ್ರೆ SANE ಅಂತ ಟೈಪ್ ಮಾಡಿ 57575ಗೆ ಪ್ಲೀಸ್ ವೋಟ್ ಮಾಡ್ರಿ. ತನ್ನ ವಿಭಿನ್ನತೆಯ ಮೂಲಕ, ಸಾಮಾಜಿಕ ಸಂದೇಶ, ಅತ್ಯುತ್ತಮ ಮನೋರಂಜನೆಯ ಮೂಲಕ ಯಶಸ್ಸನ್ನ ಪಡೆದಂತಹ ಚಿತ್ರ ಕಾಟೇರ. ಜೋಡಿ ವೇದಿಕೆಗೆ ಇವತ್ತು ಕಾಟೇರ ಚಿತ್ರ ತಂಡವನ್ನ ಬರಮಾಡ್ಕೊಳ್ಳೋಣ. ಸ್ವಾಗತಿಸಿ ಹಿರಿಯ ನಟರಾದಂತಹ ಅವಿನಾಶ್ ಸರ್, ನಿರ್ದೇಶಕರಾದಂತಹ ತರುಣ್ ಸುಧೀರ್ ಅವರು, ಹಾಗೂ ಬ್ಯೂಟಿಫುಲ್ ಗಾರ್ಜಿಯಸ್ ಏಂಜಲ್ ಆರಾಧನಾ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ಜೊತೆ, ಅವರ ಜೊತೆ ಹೀರೋಯಿನ್ ಆಗಿ ಲಾಂಚ್ ಆಗ್ತಿರಂತ. ಹೌ ಎಕ್ಸೈಟಿಂಗ್ ವರ್ ಯು? ನಾನು ಆ್ಯಕ್ಚುಲಿ ಮೂವಿ ಸೈನ್ ಮಾಡಿದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇಷ್ಟು ಅದ್ಭುತವಾಗಿರುತ್ತೆ. ಅದು ಈ ಸಕ್ಸಸ್ಸು, ನಿಮ್ಮೆಲ್ಲರ ಪ್ರೀತಿ, ಆ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಬ್ಲೆಸ್ಡ್. ಹೌ ಸ್ವೀಟ್, ವೆರಿ ನೈಸ್. ಬಾವಾ ನಮಸ್ಕಾರ. ಬಾವಾ, ಅಕ್ಕನಿಗೆ ಇಂಥ ಮುತ್ತಿನಂತ ತಮ್ಮ ಸಿಕ್ಕಿರೋದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಬಾವಾ? ನನಗಿನ್ ಜಾಸ್ತಿ ಅವಳನ್ನೇ ಕೇಳ್ಬೇಕು ನೀವು. ಅವ್ರು ಅದ್ಭುತ ನೋಡಿ, ಅವ್ರು ಸೋಫಾ ಮೇಲೆ ಕೈ ಹಾಕೊಂಡು ಕೂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಅಕ್ಕ ಹೆಂಗಿದ್ದಾರೆ ನಿಮ್ಮ ಹೀರೋ? ಓಕೆ, ವೆಲ್ಕಮ್ ಸರ್. ವೆಲ್ಕಮ್. ಕಾಟೇರ ಅತ್ಯದ್ಭುತವಾದ ಸಿನಿಮಾ, ಜನಗಳು ಅಷ್ಟು ಚೆನ್ನಾಗಿ ಸ್ವೀಕರಿಸಿದ್ದಾರೆ. ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್ ನಿಮ್ಗೆ? ಈ ವರ್ಷದ ಅತ್ಯಂತ ದೊಡ್ಡ ಸಕ್ಸಸ್ ಈ ಸಿನಿಮಾ. ಎಲ್ಲದಕ್ಕೂ ಮುಖ್ಯ ಕಾರಣ ಇಲ್ಲೇ ಇದ್ದಾರೆ, ತರುಣ್ ಜಿ ಅವರು. ಕನ್ನಡ ಚಿತ್ರರಂಗಕ್ಕೆ ಈ ಥರ ಒಂದು ದೊಡ್ಡ ಹಿಟ್ ಬೇಕಾಗಿತ್ತು ಈ ವರ್ಷ. ಆ ಘಟ್ಟದಲ್ಲಿ ತರುಣ್ ಅವರು ಅದ್ಭುತವಾದ ಒಂದು ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಚೆನ್ನಾಗಾಗಲಿ, ಬ್ಯುಸಿ ಆಗಾಗಲಿ ಅಂತ ಕೇಳ್ಕೊಳ್ತೀನಿ. ಸರ್ ದಯವಿಟ್ಟು ಕ್ಷಮಿಸ್ಬೇಕು, ಒಂದೇ ಒಂದು ಮಾತು ಮರ್ತು ಬಿಟ್ಟಿದ್ದೆ. ಏನು? ಅವರು ಅಕ್ಕ, ನೀವು ಬಾವ, ನಾನ್ ಬಾಮೈದ, ನಮ್ ಮೂವರು ಸೇರಿ ಒಂದ್ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರ್ಸ್ರಪ್ಪ ಅದನ್ನ. ನಮ್ಮ
ನಮ್ಮ ಬಾವನ್ನ ಎಕ್ಸ್ಪ್ರೆಷನ್ ನೋಡು ಶ್ವೇತಾ. ನೀವ್ ಯಾಕೆ ಹಂಗ್ ನೋಡ್ತಾ ಇದ್ದೀರಾ ಅಂತ. ಸರ್ ಹೇಳಿ ಸರ್, ನೀವ್ ಯಾಕೆ ಆತರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ? ಕುರಿಯವ್ರ ಮುಖ ಸರಿಯಾಗಿ ಕಾಣ್ತಾ ಇಲ್ಲ, ಅದಕ್ಕೆ ಸಿಟ್ಟಲ್ಲಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ನೀನು ಯಾವ ಕಡೆಯಿಂದ ನನ್ ಬಾಮ ಇದನ್ ತರ ಇದೆಯೋ ಅಂತ. ಹೇಳ್ಬಿಡಿ, ಮನ್ಸಲ್ಲಿ ಏನಿದೆ ಹೇಳ್ಬಿಡಿ. ಯಾಕೆ ಇಷ್ಟು ಸಣ್ಣ ಆಗಿದ್ದಾರೆ ಅಂತ ನೋಡ್ತಾ ಇದ್ದೆ. ಅದೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ತರುಣ್ ಅವರು, ಜಿಮ್ ಮಾಡಿ ಆ ತರ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕೆ ಕಾಟೇರಲ್ಲಿ ಇಲ್ಲ, ಆಕ್ಚುಲಿ ಜಿಮ್ ಮಾಡ್ತಿದ್ದೆ ಅವಾಗೆಲ್ಲ. ಕಾಟೇರಲ್ಲಿ ಸರ್ ನಾನು ಇಲ್ವಾ ಅಂತ ಕೇಳಿದೆ ತರುಣ್ ಅವ್ರಿಗೆ. ಇಲ್ಲ ನೀನ್ ಜಿಮ್ ಮಾಡ್ಕೊಂಡು ರೆಡಿ ಆಗ್ತಿರೋ, ನಾನು ಶೂಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ ಅಂದ್ರು. ನಾನು ಜಿಮ್ ಮಾಡ್ತಾನೆ ಇದ್ದೆ, ಅವ್ರು ಕಾಟೇರನ್ನೇ ಮುಗಿಸ್ಬಿಟ್ರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ತರುಣ್ ಅವರೇ, ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಶಾಶ್ವತವಾಗಿ ಉಳ್ಕೊಳ್ಳುವಂತ ಚಿತ್ರವನ್ನ ನೀವು ಕೊಟ್ಟಿದ್ದೀರಾ. ನೀವು ಈ ವೇದಿಕೆಯಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಾಟೇರಾಗೆ ಏನ್ ಜನ ತೋರಿಸಿದಾರೆ ಪ್ರೀತಿ, ಅದಕ್ಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 29ಕ್ಕೆ ಏನು ಈ ಸಿನಿಮಾ ರಿಲೀಸ್ ಆಗಿ ಜನಕ್ಕೆ ರೀಚ್ ಆಗಿ ಇವತ್ತು ಗೆದ್ದಿದೆ ಅಥವಾ ಇಷ್ಟು ಚೆನ್ನಾಗಿದೆ ಅಂತ ಏನು ಫೀಲ್ ಮಾಡ್ತೀವಿ, ನನಗೆ ಈ ಸಿನಿಮಾ ಅವತ್ತು ರಿಲೀಸ್ ಆಗಿ ಗೆದ್ದಿರೋದಲ್ಲ. 2021 ಗೌರಿ ಹಬ್ಬದ ದಿನ ಈ ಸಿನಿಮಾ ಗೆದ್ದಿದ್ದು ನನಗೆ. ಯಾಕೆ ಅಂತಂದ್ರೆ ಅವತ್ತು ದರ್ಶನ್ ಸರ್ ಈ ಸಿನಿಮಾ ಒಪ್ಕೊಂಡ್ರು ನನಗೆ. ಯಾಕಂದ್ರೆ ಅವ್ರು ತುಂಬಾ ಈಸಿಯಾಗಿ ಬೇಡ ಚಿನ್ನ ಯಾವ್ದೊಂದು ಸ್ವಲ್ಪ ಕಮರ್ಷಿಯಲ್ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಮಾಡೋಣ ಅಥವಾ ರಾಬರ್ಟ್ ತರನ ಇನ್ನೊಂದು ಪಿಕ್ಚರ್ ಮಾಡೋಣ ಅಂದಿದ್ರೆ ಬಹುಶಃ ನಾನು ಇನ್ನೊಂದು ಆ ಥರದ ಕತೆ ರೆಡಿ ಮಾಡ್ತಿದ್ನೋ ಏನೋ. ಆದರೆ ಅವರು ನನ್ನ ತಂಡನ ನಂಬಿ, ಇಲ್ಲ ಈ ಥರದೇನೋ ಹೊಸ ಪ್ರಯೋಗ ಮಾಡ್ತಿದ್ಯಾ, ಆಯ್ತು ನನ್ನ ಜೊತೆಗೆ ಇರ್ತೀನಿ ಬಾ ಮಾಡೋಣ ಅಂತ ಯಾವತ್ತು ಅವ್ರು ಒಪ್ಕೊಂಡ್ರು. ಕಾಟೇರ ಅವತ್ತು ಗೆದ್ದಿದ್ದು ಸಿನಿಮಾ. ಈ ಗೆಲುವು ತುಂಬಾ ಒಂದು ದೊಡ್ಡ ತಂಡದ ಗೆಲುವು. ಇದು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ರೆ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು ಅದು ಇವತ್ತು ನಮಗೆ ಪ್ರೂವ್ ಆಯ್ತು. ಅದು ಆರಾಧನಾ ಅವರೇ, ಈ ಸಾಂಗ್ಗೆ ನಾನು ಬೇರೆ ಬೇರೆ ಸ್ಟೆಪ್ ಮಾಡಿಸಿ ಅಂತ ಹೇಳಿದ್ನಲ್ಲ, ಏನೋ ಬೇರೆ ಬೇರೆ ಮಾಡಿಸ್ಬಿಟ್ಟಿದ್ದೀರಾ? ತರುಣ್ ಸರ್, ನಮ್ದೊಂದು ರಿಕ್ವೆಸ್ಟ್ ಇದೆ ಸರ್. ಈ ಹಾಡಿಗೆ ಎರಡು ಕಣ್ಣು ತುಂಬ್ಕೊಂಬಿಟ್ಟೆ. ಈಗ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಆರಾಧನವರು ಹಾಗೂ ತರುಣ್ ಅವರು ಈಗ ಕಾಟೇರ ಚಿತ್ರದ ಒಂದು ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ನಿಮ್ಮ ಗೆಳೆಯನ ಗೆಲುವಿನ ಬಗ್ಗೆ ನೀವೇನ್ ಹೇಳ್ತೀರಾ? ಅವನು ಗೆಲುವು ಅನ್ನೋದು ಈ ಸಿನಿಮಾದಿಂದ ಸಿಕ್ಕಿದೆ ಅಂತಲ್ಲ, ಅವನ ತಾಯಿ ಹೊಟ್ಟೆಲ್ಲಿ ಯಾವಾಗ ಅವನು ಇದ್ದ ಅವಾಗಿಂದಾನೆ ಸಿಕ್ಬಿಡಿದೆ. ನನ್ನ ಗೆಳೆಯನ ಬಗ್ಗೆ ಹೇಳ್ಕೊಳ್ಬೇಕಂದ್ರೆ ಹೆಮ್ಮೆ ಅಂದ್ರೆ ಅವನ ಕೆಲಸನ ತಪಸ್ಸು ಅನ್ಕೊಂಡ್ ಮಾಡ್ತಾನೆ. ನನ್ನ ಮಗಳು, ನನ್ನ ಮಗ, ನನ್ನ ವೈಫು, ನಾನು, ಅವನು. ಇದು ನನ್ನ ಫಿಲ್ಮ್ ಫೇರ್ ಅವಾರ್ಡ್ ಬಂದಿತ್ತು ನನ್ನ ನೆನಪಿರಲಿ ಸಿನಿಮಾಗೆ. ಅದನ್ನ ಮುಗಿಸ್ಕೊಂಡು ಚೆನ್ನೈಯಿಂದ ನಾನು ಡೈರೆಕ್ಟ್ ಆಗಿ ಮನೆಗೆ ಬಂದೆ. ಇವನು ಬಂದ ಏರ್ಪೋರ್ಟ್ ಇಂದ ರಿಸೀವ್ ಮಾಡ್ಕೊಂಡು ಸೀದಾ ನಮ್ಮ ಮನೆಗೆ ಹೋಗಿ ಅಲ್ಲಿ ತೆಗೆಸಿದಂತ ಪಿಕ್ಚರ್ ಇದು. ನನ್ನ ಮಗಳು ಹೀರೋಯಿನ್ ಆಗೋದ್ಲು, ಅವನ ಸಿನಿಮಾದಲ್ಲಿ ನನ್ನ ಮಗನೂ ಆಕ್ಟ್ ಮಾಡ್ಬಿಟ್ರು. ಹ್ಯಾಟ್ರಿಕ್ ಡೈರೆಕ್ಟರ್. ಆರಾಧನಾ, ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಈ ಸಿನಿಮಾ ಇನ್ನೂ ಹ್ಯೂಜ್ ಬೇರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗಲಿ ಅಂತ ಹಾರೈಸ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಬಹಳ ಅಗತ್ಯ ಇತ್ತು ಈ ಥರದ ಒಂದು ಚಿತ್ರ ಬರೋದು ಮತ್ತು ಚಿತ್ರ ಯಶಸ್ವಿ ಆಗೋದು. ಒಳ್ಳೆಯ ಚಿತ್ರ ಯಶಸ್ವಿ ಆಗುತ್ತೆ, ಎಲ್ಲರಿಗೂ ಒಳ್ಳೆ ಹೆಸರನ್ನ ತಂದು ಕೊಡುತ್ತೆ ಅನ್ನೋದಕ್ಕೆ ಕಾಟೇರ ಒಂದು ನಿದರ್ಶನ ಅಂತ ಅಂದ್ಕೋತೀನಿ. ಅವಿನಾಶ್ ಮನೆಯಲ್ಲಿ ಯಾರಿಗೆ ಫೋನ್ ಮಾಡಿದ್ರು, ಇರಿ ಸರ್ ನಿಮ್ಮ ಪಿಕ್ಚರೇ ನೋಡ್ತಾ ಇದ್ದೀವಿ ಅಂತಾರೆ. ಮಾಲಾ ಡಿಸರ್ವ್ ದಿಸ್ ಸಕ್ಸಸ್ ಥ್ರೂ ಆರಾಧನಾ.
ತಾರುಣ್ಯತೆ ಇರುವಂತಹ ಈ ವಯಸ್ಸಿನಲ್ಲಿ ನೀವು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಅದನ್ನ ನಿಭಾಯಿಸಿದ್ದೀರಿ. ಚಿತ್ರರಂಗದ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಇವತ್ತು ನಮ್ಮ ಜೋಡಿ ಮಹಲ್ನಲ್ಲಿ ದೇವಲೋಕ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನಮ್ಮ ಜೋಡಿಗಳೆಲ್ಲ ಪರ್ಫಾರ್ಮ್ ಮಾಡ್ತಾರೆ, ಅದನ್ನೆಲ್ಲ ಕಣ್ ತುಂಬ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಂಕಟಹರಣ ವೆಂಕಟರಮಣ ಈ ಒಂದು ಅವತಾರ ಹೇಗಾಯಿತು, ಭೂಲೋಕದಲ್ಲಿ ಆ ಭಗವಂತ ಹೇಗೆ ನೆಲೆಗೊಂಡ ಅನ್ನೋದನ್ನ ಈ ಪರ್ಫಾರ್ಮೆನ್ಸ್ ಅಲ್ಲಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಶ್ರೀನಿವಾಸನಾಗಿ ಗಣೇಶ್ ಕಾರಂತ್ ಅವರು ಹಾಗೂ ಲಕ್ಷ್ಮಿಯಾಗಿ ಶ್ರೀವಿದ್ಯಾ ಅವರು. ಶೃಂಗಾರಮಯ ಈ ಸಮಯ ಶೃಂಗಾರಮಯ ಒಲವಿನ ಬಾಳಿನ ನವೋದಯ ಈ ಸಮಯ ಆನಂದಮಯ. ಶ್ರೀಹರಿ ಶ್ರೀವತ್ಸ ಬಾಗಿಲಿಗೆ ಬಂದ ಭಕ್ತನನ್ನು ಆದರಿಸದಷ್ಟು ಅಲಕ್ಷ್ಯ. ಶ್ರೀಹರಿ ಎಂದು ಕೂಗಿದರೂ ಕಣ್ಬಿಟ್ಟು ನೋಡದಷ್ಟು ನಿರ್ಲಕ್ಷ್ಯ. ಋಷಿ ಮುನಿಗಳ ಕೂಗಿಗೆ ಹೋಗೊಡದೆ ಮೋಹಕ್ಕೆ ಮನಸೋತು ಮೈಮರೆಯುವಷ್ಟು ಅಹಂಕಾರ. ಮಹರ್ಷಿ ನೀವು ಆಹಾ, ನಿಮ್ಮ ಆಗಮನದಿಂದ ವೈಕುಂಠ ಪಾವನವಾಯಿತು. ನಿಮ್ಮ ಪವಿತ್ರ ಪಾದಧೂಳಿ ಸೋಂಕಿ ನಾನು ಧನ್ಯನಾದೆ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಪೂಜಿಸಬೇಕಾದ ಪಾದಗಳಿಗೆ ಎಂಥ ಅಪಚಾರವಾಗಿ ಹೋಯಿತು. ಕ್ಷಣಕಾಲ ನನ್ನನ್ನು ನಾನು ಮರೆತು ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿ ಬಿಟ್ಟೆ. ಬ್ರಹ್ಮಪುತ್ರ, ನಡೆದು ಹೋದ ಅಪಚಾರವನ್ನು ಮನ್ನಿಸುವ ಕೃಪೆ ಮಾಡಿದಿರಾ? ಅಚ್ಯುತ, ಅನಂತ, ಗೋವಿಂದ, ಕರುಣಾ ಸಿಂಧು, ಆಶ್ರಿತ ಬಂಧು, ಮಂಗಳವಾಗಿ. ಏಕೆ ಪ್ರಿಯೆ ಕಣ್ಣಲ್ಲಿ ನೀರು? ಸೃಷ್ಟಿಕರ್ತನಿಗೆ ಜನ್ಮ ಕೊಟ್ಟ ತಂದೆಯನ್ನು ಕೇವಲ ಒಬ್ಬ ಮಾನವನು ಅಪಮಾನ ಮಾಡಿಬಿಟ್ಟನಲ್ಲ. ಇಂದಿರಾ, ಇಷ್ಟಕ್ಕೂ ಭೃಗು ಪಾದಸ್ಪರ್ಶವಾದದ್ದು ನನಗೆ. ನಿಮಗಲ್ಲ, ನಿಮಗಲ್ಲ. ಅವನು ಒದ್ದಿದ್ದು ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ. ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ಇರುವುದಿಲ್ಲ. ಲಕ್ಷ್ಮಿ, ಧರೆಗಿಳಿದು ಬಂದ ದೇವತೆಯಂತೆ ಈ ಕಾನನಕ್ಕೆ ಸೊಬಗನ್ನು ಚೆಲ್ಲಲು ಬಂದಿರುವ ನೀನಾರು? ನಾನು ರಾಜಕುಮಾರಿ. ಯಾಕೆ ಸ್ವಾಮಿ ಹಾಗೆ ನೋಡ್ತಿರುವ್ರಿ? ನನ್ನ ನೆನಪು ಮರೆತು ಹೋಯ್ತೆ? ನಿರಂತರವಾಗಿ ನಿಮ್ಮ ಹೃದಯ ಕಮಲದಲ್ಲಿ ವಾಸ ಮಾಡುವ ನಿಮ್ಮ ಲಕ್ಷ್ಮಿ ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ಇರುವುದಿಲ್ಲ. ಲಕ್ಷ್ಮಿ, ನೀನು ಯಾಕೆ ಆಶ್ಚರ್ಯವಾಗಿದೆಯೇನು? ನೀವಿಬ್ಬರು ಮೈಮರೆತು ಏಕಾಂತದಲ್ಲಿರುವಾಗ ಹೀಗೆ ನಿಮ್ಮ ಆನಂದಕ್ಕೆ ಭಂಗ ತರುವುದಕ್ಕೆ ಯಾರು ಇಲ್ಲವೆಂದು ಭಾವಿಸಿದಿರೇನು? ಹಾಗಲ್ಲ ಲಕ್ಷ್ಮಿ, ಇದುವರೆಗೂ ನಾನು ಯಾರು, ಎಲ್ಲಿಂದ ಬಂದೆ, ಏತಕ್ಕಾಗಿ ಬಂದೆ
ಎಲ್ಲ ಮರೆತು ಹೋಗಿತ್ತು. ಈಗ ನೆನಪಾಯಿತು. ನಾನು ಇಲ್ಲಿಗೆ ಏತಕ್ಕಾಗಿ ಬಂದೆನೋ ಆ ಕಾರ್ಯ ಇಂದಿಗೆ ಸಂಪೂರ್ಣವಾಯಿತು. ಹೀಗೆ ಕಲಿಯುಗದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ದೇವರು ತಿರುಮಲದಲ್ಲಿ, ಲಕ್ಷ್ಮೀದೇವಿಯು ಕರವೀರಪುರದಲ್ಲಿ ಹಾಗೂ ತಿರುಪತಿ ಶ್ರೀನಿವಾಸನನ್ನ ಜೀವಮಾನದಲ್ಲಿ ಒಂದ್ಸಲನಾದ್ರೂ ನೋಡ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಇವತ್ತು ಈ ವೇದಿಕೆಯಲ್ಲಿ ನಮ್ಗೆ ಆ ಬಾಲಾಜಿ ದರ್ಶನವಾಗಿದೆ. ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಅಣ್ಣವರು ಎಷ್ಟು ಮನೋಜ್ಞವಾಗಿ ಸೊಗಸಾಗಿ ಅಭಿನಯಿಸಿದ್ದಾರೆ ಅಂದ್ರೆ ಅದು ಅವ್ರಿಗೆ ಮಾತ್ರ ಸಾಧ್ಯ. ಅದನ್ನ ಅಷ್ಟು ಚೆನ್ನಾಗಿ ಇವರು ಮಾಡಿದ್ದಾರೆ. ಗಣೇಶ್ ಕಾರಂತ್ ಅವರೇ, ಒಂದು ಅಪರೂಪವಾದಂತಹ ಪಾತ್ರ ಇದು. ಶ್ರೀನಿವಾಸನ ವೇಷದಲ್ಲಿ ನೀವು ಇವತ್ತು ನಿಂತಿದ್ದೀರಾ, ಆ ಪಾತ್ರವನ್ನ ನಿಭಾಯಿಸಿದ್ದೀರಾ ನೀವು ಇವತ್ತು ಈ ವೇದಿಕೆ ಮೇಲೆ. ಎಷ್ಟು ಪೂಜ್ಯರು ಅಂತ ಅನಿಸ್ತಾ ಇದೆ ನಿಮ್ಗೆ? ಈ ಪಾತ್ರ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಯೋಗ ಕೂಡಿ ಬಂತಿವತ್ತು. ಯೋಗ್ಯತೆ ಇಲ್ಲ. ನಾವಿಬ್ರು ಡಿಸೈಡ್ ಮಾಡಿದ್ವಿ ತಿರುಪತಿಗೆ ಹೋಗ್ಬೇಕು ಅಂತ. ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ, ದರ್ಶನದ ಎಲ್ಲವೂ ಆಗಿತ್ತು. ಅಂಡ್ ಅದೇ ದಿನ ಜೋಡಿ ನಂಬರ್ 1 ನಮ್ಗೆ ಗ್ರ್ಯಾಂಡ್ ಓಪನಿಂಗ್ ಶೂಟ್ ಡೇಟ್ ಅನೌನ್ಸ್ ಆಯ್ತು. ಆವಾಗ ಅದು ಕ್ಯಾನ್ಸಲ್ ಮಾಡಿದ್ವಿ. ಅದೇನೋ ಒಂದು ಪ್ರತೀತಿ ಇದೆಯಲ್ಲ, ತಿರುಪತಿಗೆ ನಾವು ಅಂದ್ಕೊಂಡಾಗ ಹೋಗ್ಲಿಕ್ಕೆ ಆಗುದಿಲ್ಲ, ದೇವರೇ ನಮ್ಮನ್ನ ಕರೆಸ್ಬೇಕು ಅಂತ. ಸೊ ಇದಾದ್ಮೇಲೆ ಮೇ ಬಿ ಜೋಡಿ ನಂಬರ್ 1 ಅಲ್ಲ, ಆಗ ನಮ್ಮನ್ನ ಕರ್ಸ್ಕೊಳ್ಬಹುದು. ಖಂಡಿತವಾಗಿ ನಾವು ಹೋಗ್ತೀವಿ. ಬಯಸ್ದೇವೋ ನಮ್ಗೆ ಶ್ರೀನಿವಾಸ ಕಲ್ಯಾಣನೇ ಸಿಕ್ತು. ಸೊ ನಾನು ತುಂಬಾ ಆಭಾರಿಯಾಗಿ ಓಕೆ, ಇವತ್ತು ಭಗವಂತನ ವೇಷದಲ್ಲಿ ನಮ್ಮ ಗಣೇಶ್ ಕಾರಂತರು ನಿಂತಿದ್ದಾರೆ. ಭಗವಂತನಿಗೆ ನಿಮ್ಮ ಕಡೆಯಿಂದ ಒಂದು ಹಾಡಿನ ಅರ್ಪಣೆ ಆಗ್ಬಿಡ್ಲಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಗೆ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಗೆ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನೆ ಬಿಡಬಹುದು, ರಾಯತ ಮುನಿದರೆ ರಾಜವನೆ ಬಿಡಬಹುದು. ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು, 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
ದಿನಗಳ ತುಂಬಾ ಸೊಗಸಾಗಿ ಹಾಡಿದ್ರೆ ಗಣೇಶ್ ಕಾರಂತ್ ಅವರೇ. ಅಂಡ್ ಇಲ್ಲಿ ಪಕ್ಕದಲ್ಲಿ ಮಹಾಲಕ್ಷ್ಮಿ ಒಬ್ರು ನಿಂತಿದ್ದಾರೆ, ವಿದ್ಯಾ ಅವರು. ಒಂದು ವಿಚಾರನ ನಾನು ಹೇಳಲೇಬೇಕು. 15 ದಿನಗಳಿಂದ ವಿದ್ಯಾ ಅವರ ತಾಯಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಅದನ್ನೆಲ್ಲ ಮರೆತು ಅವರು ಪ್ರಾಕ್ಟೀಸಿಗೆ ಹೋಗಿ ಅಮ್ಮನನ್ನೂ ನೋಡಿಕೊಂಡು ಈ ಕಡೆ ಇಲ್ಲಿ ಡೆಡಿಕೇಟೆಡ್ ಆಗಿದ್ಕೊಂಡು ಮನಸ್ಸಲ್ಲಿ ಆ ನೋವಿದ್ರೂ ಕೂಡ ಈ ವೇದಿಕೆಗೆ ಒಂದು ನ್ಯಾಯವನ್ನು ಸಲ್ಲಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿದ್ಯಾ ಅವರು. ವಿದ್ಯಾ ಮಾತಾಡಿ. ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆ್ಯಂಡ್ ಕಾರ್ಡಿಯಾಕ್ ಅರೆಸ್ಟ್ ಎರಡೂ ಆಗಿ ಅನ್ಕಾನ್ಷಿಯಸ್ ಆಗಿ ಇವತ್ತರೆಗೂ ಅವರು ಪ್ರಜ್ಞೆ ಬಂದಿಲ್ಲ. ವಿ ಆರ್ ವೇಟಿಂಗ್ ಟು ಗೆಟ್ ಸಮ್ ಗುಡ್ ನ್ಯೂಸ್. ICU ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಈ ಶೂಟ್ ಬರೋದು ಬೇಡ ಅಂತ ಫಸ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾನು ಇವಳಿಗೆ ಹೇಳಿದೆ ಕೊನೆಗೆ, ಅಂದರೆ ಕರ್ನಾಟಕದಲ್ಲಿ 9 ಜೋಡಿಗಳಿಗೆ ಈ ಅವಕಾಶ ಸಿಕ್ಕಿರೋದು, ಜೋಡಿ ನಂಬರ್ 1 ಅಲ್ಲಿ. ಆ 9 ಜೋಡಿಗಳಲ್ಲಿ ನಾವು ಒಂದು ಜೋಡಿ. ಎಷ್ಟೋ ಜನ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ, ನಮಗೆ ಈ ಅವಕಾಶ ಸಿಕ್ಕಿದೆ. ಆ್ಯಂಡ್ ಈ ರೌಂಡು ಇಷ್ಟು ಬ್ಯೂಟಿಫುಲ್ ರೌಂಡ್ ಆಗಿರೋದ್ರಿಂದ, ಒಂದು ಮೈಥಾಲಜಿಕಲ್ ರೌಂಡ್ ಆಗಿರೋದ್ರಿಂದ ಹೋಗೋಣ ಅಂತಲೇ ನಾವು ಡಿಸೈಡ್ ಮಾಡಿದ್ದು. ಇವಳು ನಿದ್ದೆ ಮಾಡಿಲ್ಲ, ರಾತ್ರಿ ಇಡೀ ಅಳ್ತಾ ಇರ್ತಾಳೆ, ಇಲ್ಲಿ ಬಂದು ಅಳ್ತಾ ಇದ್ದು. ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ಟೈಮಲ್ಲಿ 100% ಕೊಟ್ಟಿದ್ದಾಳೆ. ನನಗೆ ತುಂಬ ಇವಳ ಬಗ್ಗೆ ಗೌರವ ಇದೆ, ಪ್ರೀತಿ. ಶ್ರೀನಿವಾಸ ದೇವರಿಗೆ ಇದನ್ನು ಅರ್ಪಿಸಿದ್ದೇವೆ. ಸೊ ಅವರೇ ತಾಯಿನ ಕಾಪಾಡಬೇಕು. ಈವನ್ ಡಾಕ್ಟ್ರು ಅದೇ ಹೇಳಿದ್ದಾರೆ, ಎಲ್ಲ ದೇವರಿಗೆ ಬಿಟ್ಟಿರೋದು. ಆ ಭಗವಂತ ನಿಜವಾಗ್ಲೂ ನಿಮ್ಮ ತಾಯಿನ ಕಾಪಾಡಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಬೇಗ ಚೇತರಿಸ್ಕೊಳ್ಳಿ, ನಿಮ್ಮ ಮುಖದಲ್ಲಿ ಆ ನಗು ಮತ್ತೆ ವಾಪಸ್ ಬರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಮಾಲ್ವಿಕಮ್ಮ, ದೇವ್ರು ಒಳ್ಳೇದು ಮಾಡಲಿ, ಬೇಗ ಅವರು ಗುಣಮುಖರಾಗಲಿ. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು ನಿಮ್ಮಿಬ್ಬರ ಇವತ್ತಿನ ಈ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿಕೊಂಡು, ತಮಾಷೆ ಕೆಲಸ ಅಲ್ಲ, ಈ ಕಿರೀಟ ವಿಗ್ಗೆಲ್ಲ ಹಾಕೊಂಡು ಆ್ಯಕ್ಟ್ ಮಾಡೋದು ನಾಟ್ ಅ ಜೋಕ್. ನಿಜವಾಗ್ಲೂ ಡಬಲ್ ಚಪ್ಪಾಳೆ ನಿಮಗೆ ಇಬ್ರಿಗೂ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ. ಆ ಮೇಕಪ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಮತ್ತು ನೀವೆಲ್ಲರೂ ಅದನ್ನು ಧರಿಸಿರೋ ರೀತಿ ತುಂಬ ಭಕ್ತಿಯಿಂದ ಎಲ್ಲರೂ ಮಾಡ್ತಾ ಇದ್ದೀರಿ, ಅದನ್ನು ಹೇಳಬೇಕಲ್ಲ. ಜೊತೆಗೆ ಒಂದು ಡಿಪಾರ್ಟ್ಮೆಂಟ್, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್, ನಾವು ಐ ಥಿಂಕ್ ಪ್ರತಿ ಪರ್ಫಾರ್ಮೆನ್ಸ್ ಅಲ್ಲೂ ಒಂದು ಬೇರೆ ಲೋಕವನ್ನೇ ಸೃಷ್ಟಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆರ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇಲ್ಲಿಂದ ಒಂದು ಜೋರಾದ ಚಪ್ಪಾಳೆ. ಆ್ಯಂಡ್ ನಮ್ಮ ಪದ್ಮಾವತಿ ಮತ್ತು ಭೃಗು ಮಹರ್ಷಿ ಅವರನ್ನು ಕರ್ಕೊಂಡು, ಹೌದು, ನಿಖಿಲ್ ಮತ್ತು ಪದ್ಮಾವತಿ ಅಲಿಯಾಸ್ ಸುಚಿತ್ರಾ ಅವರು ಎಲ್ಲ ಕೊರಿಯೋಗ್ರಫಿ ಟೀಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಮಗೆ. ಥ್ಯಾಂಕ್ ಯು ಇಬ್ಬರಿಗೆ. ಓಕೆ, ಪ್ರೇಮ್ ಅವರೇ. ಭಗವಂತನ ನೀವು ಅನ್ಕೊಂಡ್ರಿ ನಾನು ತಿರುಪತಿಗೆ ಹೋಗಬೇಕು ಅಂತ. ಬೇಡ ಕಂದ, ನಾನು ನಿನ್ನ ರೂಪದಲ್ಲಿ ನಿನಗೇನು ಕಾಣಿಸ್ಕೊಳ್ತೀನಿ ಅಂತ ನಿಮ್ಮ ಮುಖಾಂತರ ನಮಗೆಲ್ಲರೂ ದರ್ಶನ ಕೊಟ್ರು. ಸೋ ಸ್ವೀಟ್. ಆ್ಯಂಡ್ ವಿದ್ಯಾ, ಯು ಆರ್ ರಿಯಲಿ ಅಮೇಝಿಂಗ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಏನಕ್ಕೆ ಆರ್ಟಿಸ್ಟ್ ಅಂತ ಹೇಳ್ತಾರೆ ಅಂದರೆ, ಮನೇಲಿ ಎಷ್ಟೇ ಕಷ್ಟ ಇರ್ಬೋದು, ತಮಗೆ ಎಷ್ಟೇ ಕಷ್ಟ ಇರ್ಬೋದು, ನೋವಿರ್ಬೋದು, ಅವಮಾನ ಇರ್ಬೋದು, ಅದೆಲ್ಲನೂ ಮರೆತು ಕ್ಯಾಮ್ರಾ ಮುಂದೆ ಬಂದಾಗ, ಸ್ಟೇಜ್ ಮೇಲೆ ಬಂದಾಗ ಎಲ್ಲವನ್ನೂ ಮರೆತು 4 ಜನ ಚಪ್ಪಾಳೆ ತಟ್ಟೋ ರೇಂಜಲ್ಲಿ ಪರ್ಫಾರ್ಮ್ ಮಾಡ್ತಿರಲ್ಲ, ದಟ್ ಇಸ್ ಕಾಲ್ಡ್ ಆರ್ಟಿಸ್ಟ್ ಅಂತ. ಸೊ ಅದನ್ನು ಸಂಪೂರ್ಣವಾಗಿ ನೀವು ಮಾಡಿದ್ರಿ. ನೀವು ಒಳ್ಳೇದಾಗಲಿ, ಅದ್ಭುತವಾಗಿತ್ತು. ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತರುಣ್ ಅವರೇ, ತುಂಬ ಅದ್ಭುತವಾಗಿತ್ತು. ನನಗೆ 2 ಡೈಲಾಮ ಬಂದ್ಬಿಡ್ತು. ಇಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಾ ಅಂತ ಒಂದ್ ಕಡೆ ಅನಿಸ್ತಾ ಇತ್ತು. ಕಣ್ಣು ಮುಚ್ಕೊಂಡ್ರೆ ಅಣ್ಣವರು ಜ್ಞಾಪಕ ಬರ್ತಾ ಇದ್ರು, ಆ ವಾಯ್ಸ್ ಕೇಳ್ತಾ ಇದ್ದಿದ್ದು. ಎರಡೂ ಅದಷ್ಟು ಅದ್ಭುತವಾಗಿ ನಡೀತಾ ಇತ್ತು. ಆ್ಯಂಡ್ ಇಬ್ಬರು ತುಂಬ ಕಾಂಪ್ಲಿಮೆಂಟ್ ಚೆನ್ನಾಗಿ ಮಾಡಿದ್ರು, ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಅಷ್ಟೇ ಅದ್ಭುತವಾಗಿತ್ತು. ಆ್ಯಂಡ್ ಅವರು ಮಹರ್ಷಿ ಅಂತೂ ಅದ್ಭುತವಾಗಿ ಮಾಡಿದೆ ಅಮ್ಮ, ಸಖತ್ ಪರ್ಫಾರ್ಮೆನ್ಸು. ಸೊ ಗಾಡ್ ಬ್ಲೆಸ್ ಯು. ನೀವು ಚೆನ್ನಾಗಿ ಮಾಡಿದ್ರಿ ಅಮ್ಮ, ನೀವು ಕಾಂಪ್ಲಿಮೆಂಟ್ ಚೆನ್ನಾಗಿ ಮಾಡಿದ್ರಿ. ವಿದ್ಯಾ ಅವರೇ, ನಾವೊಂದು ಮಾತು ಹೇಳ್ತೀವಿ, ವೈದ್ಯೋ ನಾರಾಯಣೋ ಹರಿ ಅಂತ ಅಂದ್ಬಿಟ್ಟು ಅಂತ. ಆ ನಾರಾಯಣನ ವೇಷನ ಇವತ್ತು ನೀವು ಹಾಕೊಂಡ್ ಬಂದಿದ್ದೀರಾ. ಎಲ್ಲ ಒಂದು ಕನೆಕ್ಷನ್ನು, ಎಲ್ಲ ಒಂದು ಬಾಂಡಿಂಗ್ ಅದು. ಸೊ 100% ನಿಮ್ಮ ತಾಯಿಯವ್ರು ಗುಣಮುಖರಾಗ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ನೀವು ಹೇಳಿ, ಅಮ್ಮ ನೀವು ಹಿಂಗಿದ್ದಾಗ ನಾನು ಪರ್ಫಾರ್ಮ್ ಮಾಡಿ ಬಂದೆ ಅಂತ. ಅವ್ರು ಹೇಳೋದು ಕರೆಕ್ಟಾಗಿ ಮಾಡಿದೆ ಅಮ್ಮ ನೀನು ಅಂತಾನೆ ಅವರು ಹೇಳ್ತಾರೆ ನಿಮಗೆ. ಸೊ ಧೈರ್ಯವಾಗಿರಿ. ಸೊ ಅವ್ರಿಗೆ ನಮ್ಮ ಕಡೆಯಿಂದನೂ ವಿಶಸ್ ಇದೆ ಅಮ್ಮ. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು. ಆರಾಧನಾ, ನಿಮ್ಗೆ ಹೇಗೆ ಅನಿಸ್ತು ಇವರ ಒಂದು ಪರ್ಫಾರ್ಮೆನ್ಸ್? ನನಗೂ ತುಂಬ ಸ್ಪೆಷಲ್ ಆಗಿ ಅನಿಸ್ತು. ಬಿಕಾಸ್ ನನ್ನ ಮನೆ ದೇವರು ಕೂಡ ವೆಂಕಟೇಶ್ವರ ಸ್ವಾಮಿ. ಸೊ ನನಗೂ ಒಂಥರ ದರ್ಶನ ಆಯಿತು. ನಾನು ತಿರುಪತಿಗೆ ಹೋಗಬೇಕು ಈಗ, ಆಲ್ರೆಡಿ ಆಗಿದೆ ಇಲ್ಲೇ ಅಂತ ಒಂಥರ ಅನಿಸ್ತು. ಬಟ್ ಇಟ್ ವಾಸ್ ವೆರಿ ಅಮೇಝಿಂಗ್. ಥ್ಯಾಂಕ್ ಯು. ಓಕೆ, ಇವತ್ತು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಂಥವ್ರು ನಮ್ಮ ಗಣೇಶ್ ಕಾರಂತ್ ಹಾಗೂ ವಿದ್ಯಾ ಅವರು. ಆ್ಯಂಡ್ ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ ಯು, ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಕಾರಂತ್.
ನಾನು ಶ್ರೀವಿದ್ಯಾ. ಇವತ್ತಿನ ನಮ್ಮ ಆ್ಯಕ್ಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ದಯವಿಟ್ಟು ವೋಟ್ ಮಾಡಿ, ನಮ್ಮನ್ನು ಜೋಡಿ ನಂಬರ್ 1 ಟೈಟಲ್ ವಿನ್ ಆಗಿ ಮಾಡಿ. ವೋಟ್ ಮಾಡೋ ವಿಧಾನ GASH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನು ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ನಮ್ಮೆಲ್ಲರ ನಾಡದೇವಿ ಚಾಮುಂಡಿ ಮಹಿಷನನ್ನು ಸಂಹಾರ ಮಾಡಿ ಮಹಿಷಾಸುರ ಮರ್ದಿನಿಯಾಗಿ ತಾಯಿ ಚಾಮುಂಡಿಯವರು ನೆಲೆಸ್ತಾರೆ. ಈ ಒಂದು ವೇದಿಕೆಯಲ್ಲಿ ಮಹಿಷಾಸುರ ಮರ್ದಿನಿಯನ್ನ ನೋಡುವಂತ ಸಮಯ. ಸ್ವಾಗತಿಸಿ ಮಹಿಷಾಸುರನಾಗಿ ಶಶಿ, ಚಾಮುಂಡೇಶ್ವರಿಯಾಗಿ ಲಾವಣ್ಯ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವ, ನಿನ್ನ ತಪಸ್ಸಿಗೆ ಮೆಚ್ಚಿದೆ, ಬೇಕಾದ ವರವನ್ನು ಕೇಳು. ನನಗೆ ಸುರಾಸುರರಿಂದಲೂ ಯಕ್ಷ ರಾಕ್ಷಸ ಗಂಧರ್ವ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಯಾವ ಪುರುಷ ಸಿಂಹದಿಂದಲೂ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ. ತಥಾಸ್ತು. ಮೂರು ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ. ಹಿಂಸೆಯಿಂದ ಲೋಕವೇ ತತ್ತರಿಸಿದೆ. ಈ ರಕ್ಕಸನ ದಮನ ಮಾಡಿ ಈ ಲೋಕವನ್ನು ರಕ್ಷಿಸು ತಾಯಿ, ರಕ್ಷಿಸು. ಅತಳ ವಿತಳ ಪಾತಾಳದಲ್ಲಿ ಯಾರೂ ಗೆಲ್ಲಲಾಗದ ನನ್ನನ್ನು ಕೇವಲ ಒಂದು ಸ್ತ್ರೀ ಹೆಣ್ಣಿನಿಂದ ನನ್ನ ಮರಣ. ಅಂತ್ಯಕಾಲ. ನನ್ನ ಕೈಯಿಂದಲೇ ನಿನ್ನ ಸಂಹಾರಕ್ಕಾಗಿ ಸಿದ್ಧನಾಗು.
ಆಕ್ಚುಲಿ ಹೇಳಬೇಕು ಅಂತಂದ್ರೆ ಒಂದು ಕ್ಷಣ ಅಷ್ಟು ರೋಮಾಂಚನವಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ನನಗೊಬ್ಬಳಿಗೆ ಅಷ್ಟೇ ಅಲ್ಲ, ಇಡೀ ವೇದಿಕೆಯಲ್ಲಿ ಆ ಒಂದು ಸಂಚಲನ ನಿಜವಾಗ್ಲೂ ಆಯ್ತು. ಲಾವಣ್ಯ, ಶಶಿ ಅವರು ಮೊದಲು ಬಂದು ನಿಂತ್ಕೊಂಡಾಗ ನಾನು ಕುರಿ ಯಾರು ಇವರು ಅಂತ ಕೇಳ್ತಾ ಇದೀವಿ, ಗೊತ್ತೇ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಇಬ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಲಾವಣ್ಯ, ಹೇಳಿ ಈ ಕ್ಷಣ ಹೇಗೆ ಅನ್ನಿಸ್ತಾ ಇದೆ? ಈ ಪರ್ಫಾರ್ಮೆನ್ಸ್ ನನಗೆ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ನಾನು ಇಷ್ಟಪಟ್ಟು ಆರಾಧಿಸೋ ದೇವರು ಅಂದರೆ ಚಾಮುಂಡೇಶ್ವರಿ. ಆ್ಯಂಡ್ ಈ ಗೆಟಪ್ಪು, ಈ ಜ್ಯುವೆಲರಿ ಹಾಕೊಂಡ್ಮೇಲೆ ನಾವು ಮಾತಾಡ್ಕೊಳ್ತಾ ಇದ್ವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಶಶಿ ಅವರೇ, ನಿಮ್ಗೆ ಹೇಗೆ ಅನಿಸ್ತು? ಮಹಿಷಾಸುರನಾಗಿ ನೀವು ಈ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ದೀರಾ, ತಾಯಿಯ ರೌದ್ರ ರೂಪವನ್ನ ನೀವು ಇಲ್ಲಿ ನೋಡಿದ್ರಿ, ಹೇಗೆ ಅನಿಸ್ತಾ ಇದೆ? ಚಾಮುಂಡೇಶ್ವರಿಗೆ ಜೈ ಅಂತ ಹೇಳ್ತಾ, ನನಗೆ ಕಷ್ಟ ಬರಲಿ ಸುಖ ಬರಲಿ ಚಾಮುಂಡಿ ಹತ್ರ ಹೋಗಿ ದರ್ಶನ ಪಡ್ಕೊಂಡು ಅವಳ ಹತ್ರ ಹೇಳ್ಕೊಂಡ್ರೆ ನಂಗೆ ನೆಮ್ಮದಿ. ನನಗೆ ಜನ್ಮ ಕೊಟ್ಟಿದ್ದು ಒಂದು ತಾಯಿ ಆದರೆ ಅವ್ರ ಆಶೀರ್ವಾದ ಇನ್ನೊಂದು ತಾಯಿ ಕಡೆಯಿಂದ ನನಗೆ ಬರ್ತಾ ಇರುತ್ತೆ. ಸೊ ಫಸ್ಟು ನೀವು ಹೀಗೆ ಈ ಸಾಂಗಿಗೆ ಪರ್ಫಾರ್ಮೆನ್ಸ್ ಮಾಡಬೇಕಾಗತ್ತೆ. ಇವ್ರು ಚಾಮುಂಡೇಶ್ವರಿ ಮಾಡ್ತಾರೆ, ನಾನು ಮಹಿಷಾಸುರ ಮಾಡ್ತೀನಿ ಅಂದ ತಕ್ಷಣ ನಂಗೆ ಥಾಟ್ ಬಂದಿದ್ದು ನೆಗೆಟಿವ್. ಬೇಡ ಬೇಡ ಬೇಡ, ನಾನು ಆರಾಧನೆ ಮಾಡುವಂಥ ದೇವರು, ಅದ್ರ ವಿರುದ್ಧವಾಗಿ ನಾನು ಪಾರ್ಟಿಸಿಪೇಟ್ ಮಾಡಿ ನನ್ನ ಹತ್ರ ಆಗಲ್ಲ. ಇಷ್ಟು ನೆಗೆಟಿವ್ ಕ್ಯಾರೆಕ್ಟರ್ ನಾನು ಜನ್ಮದಲ್ಲೇ ಮಾಡಿಲ್ಲ. ಸೊ ಆ ನೆಗೆಟಿವಿಟಿ ನಂಗೆ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಒಳಗಡೆ ಹೋದೆ, ನಮ್ಮ ಕೋರಿಯೋಗ್ರಾಫರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅದು ಮಾಡ್ತಾ ಮಾಡ್ತಾ ಅನಿಸ್ತು ಅವಳಿಗೊಂದು ಭಾಗ್ಯ ಸಿಕ್ಕಿದೆ. ಚಾಮುಂಡಿ ತಾಯಿ ಪ್ರತಿರೂಪ, ಅವಳು ಆ ಥರ ರೆಡಿ ಹಾಕೊಂಡು ಬರ್ತಿದ್ದಾಳೆ. ಸೊ ಅವಳಿಗೆ ಸಿಕ್ಕಿರೋ ಭಾಗ್ಯ ನಾನು ಯಾಕೆ ಕಿತ್ಕೊಳ್ಳಿ ಅಂತ ಅನಿಸ್ತು. ಅವಳಿಗೋಸ್ಕರ ನಾನು ಜೈ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಪರ್ಫಾರ್ಮ್ ಮಾಡಿದೆ. ಈ ಒಂದು ನೃತ್ಯವನ್ನ ಕೊರಿಯೋಗ್ರಾಫ್ ಮಾಡಿದಂಥವರು ನಿಖಿಲ್ ಅವರು, ಮೋಹನ್ ಮಾಸ್ಟರ್. ಅದ್ಭುತವಾಗಿತ್ತು ಈ ಒಂದು ಪರ್ಫಾರ್ಮೆನ್ಸ್ ಅಂಡ್ ದ ಎಂಟೈರ್ ಡಾನ್ಸರ್ಸ್. ಎಲ್ಲರಿಗೂ ಜೋರಾದ ಚಪ್ಪಾಳೆ. ಮಾಲ್ವಿಕಮ್ಮ, ಯಕ್ಷಗಾನ ಮಾಡಿದ್ದೀರಾ? ಇಲ್ಲ ಅಮ್ಮ, ಬಟ್ ನನ್ನ ಬ್ಲಡ್ ಅಲ್ಲಿ ಇದೆ ಹಾಗಿದೆ. ಹಾಗ ಅನ್ನಿಸ್ತು ನೀವು ಮಾಡಿದ್ದ ಕೆಲವು ಮೂಮೆಂಟ್ಸ್ ಎಲ್ಲ ಹಾಗೆ ಅನ್ನಿಸ್ತು. ನಾನು ನಿಜವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ ಶಶಿ ನಿಮ್ಮಿಂದ ಈ ಥರದ ಡ್ಯಾನ್ಸ್. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿತ್ತು. ಮಹಿಷಾನೇ ಇಳಿದು ಬಂದೇನೋ ಅನ್ನಿಸ್ಬಿಡ್ತು ಒಂದು ಕ್ಷಣ. ದ ವೇ ಯು ಸ್ಟಾರ್ಟೆಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಮಾತುಗಳು ಬರ್ತಾ ಇಲ್ಲ. ಲಾವಣ್ಯ, ಅವು ಮೈ ಮೇಲೆ ದೇವರು ಬಂದಂಗೆ ಇತ್ತು ಅಲ್ಲ, ಸೋ ಬ್ಯೂಟಿಫುಲ್. ನಾನು 100 ಮಾರ್ಕ್ಸ್ ನಿರೀಕ್ಷೆ ಮಾಡಿದ್ರೆ ನೀವು 1000 ಮಾರ್ಕ್ಸ್ ಮಾಡಿದ್ದೀರ ಅವತ್ತು. ಥ್ಯಾಂಕ್ ಯು. ಆ ನಿಮ್ಮಿಬ್ಬರು ಕಾಳಗ, ಅವನನ್ನು ತಳ್ಳಿದ್ದು, ಅವಳು ಡಾನ್ಸ್ ಮಾಡಿದ್ದು ನೋಡಿ, ಬಾ 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 ಬಾ, ಕಣ್ಣು ಹೃದಯ ಸಾಲದು ನೋಡಿ ತುಂಬಿಸ್ಕೊಳ್ಳೋಕ್ಕೆ. ಐ ಥಿಂಕ್ ದಿಸ್ ವಿಲ್ ಬಿ ಅ ಮೆಮರಿ ಫಾರ್ ಅ ಲೈಫ್ ಟೈಮ್ ಫಾರ್ ಬೋತ್ ಆಫ್ ಯು. ಖಂಡಿತ ಖಂಡಿತ. ನೀವು ಕಲಾವಿದರಾಗಿದ್ದಕ್ಕೂ ಸಾರ್ಥಕ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಅವರೇ, ಲಾವಣ್ಯ, ನಿಮಗೆ ಎಲ್ಲ ಡಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಎನರ್ಜಿ ಫುಲ್ ಡೌನ್ ಆಗಿರೋಂಥ ಫೀಲ್ ಆಯ್ತಲ್ವಾ ನಿಮಗೆ? ಅದು ಖಂಡಿತವಾಗ್ಲೂ ಆಗುತ್ತೆ. ಈ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಉಗ್ರ ಸ್ವರೂಪ ವೇಷಗಳನ್ನ ಹಾಕ್ಸ್ಬೇಡಿ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಅಂತ. ಆಮೇಲೆ ಹಳ್ಳಿಗಳ ಕಡೆ ಮತ್ತೆ ಡ್ರಾಮಾ ಮಾಡಬೇಕಾದ್ರೆ ಎಲ್ಲಾನು ನಾನು ನೋಡಿರೋ ಪ್ರಕಾರ ಸಣ್ಣ ವಯಸ್ಸಿಂದ ನನ್ನ ಅನುಭವ, ಉಗ್ರ ಸ್ವರೂಪಿ ದೇವತೆ ವೇಷ ಯಾರು ಹಾಕ್ತಾರೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದೊಂದು ಶಕ್ತಿ ಆವಾಹನೆ ಆಗುತ್ತೆ. ನಾನು ಆ್ಯಕ್ಚುಲಿ ಇವ್ರ ಹೊಟ್ಟೆ ಮೇಲೆ ನಿಜವಾಗ್ಲೂ ಕಾಲಿಟ್ಬಿಟ್ಟೆ. ಅದು ನಿಮ್ಮದು ತಪ್ಪಲ್ಲ. ನಾನೇ ಯಾವಾಗ್ಲೂ ಪ್ರತಿಯೊಂದು ಪರ್ಫಾರ್ಮೆನ್ಸಲ್ಲೂ ಲಾವಣ್ಯ ಲಾವಣ್ಯ ನೀನು ಹೋಗು ಬಾ ಅಂತ ಇದ್ದೆ. ಇವತ್ತು ನಾನೇ ನೀವು ಹೋಗಿ ಬನ್ನಿ ಅಂತ ಇದ್ದೀನಿ. ಅದು ನಿನ್ನ ಪ್ರಭಾವ ಅಲ್ಲ, ನೀನು ಹಾಕೊಳ್ಳೋ ವೇಷದ ಪ್ರಭಾವ. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ಉಗ್ರ ಸ್ವರೂಪ ದೇವಿ ಸ್ವರೂಪ ಯಾರು ಹಾಕ್ಕೊಳ್ತಾರೆ ಅವರೆಲ್ಲರ ಮೇಲೂ ಗೊತ್ತಿಲ್ಲದ್ರೆ ಒಂದು ಶಕ್ತಿ ಆವಾಹನೆ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಕೋರಿಯೋಗ್ರಾಫರ್ ಯಾರು? ಮೋಹನ್ ಮಾಸ್ಟರ್ ಟೀಮ್. ನಿಖಿಲ್. ಪರವಾಗಿಲ್ಲ ನಿಖಿಲ್. ಪ್ರಕಾಶ್ ಅವರೇ, ಇಂಥ ಒಂದು ಅದ್ಭುತವಾಗಿ ಮೇಕಪ್ ಇದೆ ಇವ್ರಿಗೆ ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಇಡೀ ತಂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ಈ ಒಂದು ವೇದಿಕೆ ಮೇಲೆ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಒಂದು ನಾಗರಾಜ್ ಅಣ್ಣಂಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ರೀಸನ್ ಏನು ಅಂತಂದರೆ ತುಂಬ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ನ ನಮಗೆ ಕೊಟ್ಟಿದ್ದಾರೆ. ಅವ್ರು ಪ್ರೊವೈಡ್ ಮಾಡಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಎನ್ಹಾನ್ಸ್ ಆಯಿತು ನಮ್ಮ ಒಳಗಡೆ ಆ ಕ್ಯಾರೆಕ್ಟರು. ಪ್ಲಸ್ ನಿಜವಾದ ತ್ರಿಶೂಲ್ ಹಿಡ್ಕೊಂಡ್ ಬಂದ್ಬಿಟ್ಟಿದ್ರು. ಎನಿವೆ ನಾಗರಾಜ್ ಅಣ್ಣಂಗೆ ನಿಜವಾಗ್ಲೂ ಥ್ಯಾಂಕ್ ಯು ಅಂತ ಹೇಳಬೇಕು. ನಮ್ಮ ಇವತ್ತಿನ ಎಲ್ಲಾ ಜೋಡಿಗಳಿಗೆ ವಸ್ತ್ರ ವಿನ್ಯಾಸವನ್ನ ಮಾಡಿರೋದು ನಾಗರಾಜ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಲಾವಣ್ಯ ಅವರು ತುಂಬ ಅದ್ಭುತವಾಗಿ ಮಾಡಿದ್ರಿ. ಯಾಕಂದರೆ ಅಷ್ಟು ಈಸಿ ಇಲ್ಲ ಈ ಥರದ್ದೆಲ್ಲ ಪಾತ್ರಗಳನ್ನ ಫುಲ್ ಆಫ್ ಮಾಡೋದು. ಆ್ಯಕ್ಟರ್ಸ್ ಆಗಿದ್ದರೂ ಕೂಡ ನಾನು ಎಸ್ಪೆಷಲಿ ಲಾಸ್ಟ್ ಅವ್ರನ್ನ ಸಂಹಾರ ಮಾಡೋ ಟೈಮಲ್ಲಂತೂ ಅವ್ರ ಎಕ್ಸ್ಪ್ರೆಷನ್ನು ಅವ್ರಿದು ಟೋಟಲಿ ಅದು ಇಡೀ ಪರ್ಫಾರ್ಮೆನ್ಸ್ ಒಂದು ಕಡೆ ಆದರೆ ಬರೀ ಅದೊಂದು ಎಪಿಸೋಡು ಅಷ್ಟು ವೈಬ್ರೆಂಟ್ ಆಗಿತ್ತು ಅವ್ರದ್ದು. ಕಂಗ್ರ್ಯಾಚುಲೇಷನ್ಸ್ ಟು ಯು. ತುಂಬ ಅದ್ಭುತವಾಗಿ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು. ಶಶಿ ಅವರೇ, ನೀವು ಕೂಡ ನಿಮ್ಮ ಪಾತ್ರ ತುಂಬ ನ್ಯಾಯ ಒದಗಿಸಿದ್ರಿ. ಆ್ಯಂಡ್ ಯುವರ್ ಆ್ಯಕ್ಟರ್ ಅದು 100% ನೀವು ಅದು ಮಾಡ್ತೀರಾ ಅಂತ. ಪರ್ಸ್ನಲಿ ನಮ್ಮ ತಂದೆ ನೆಗೆಟಿವ್ ರೋಲ್ಸ್ ಮಾಡ್ತಾ ಇದ್ರು, ವಿಲನ್ ಆಗಿದ್ರು. ಅವ್ರ ಪರವಾಗಿ ನಾನು ಹೇಳ್ತೀನಿ, ಒಂದು ವಿಲನ್ ಇದಾನೆ ಅಂದ್ರೇನೆ ಹೀರೋಗೆ ಬೆಲೆ ಬರೋದು. ಒಂದು ಕೆಟ್ಟದ್ದು ತೋರಿಸಿದ್ರೇನೆ ಇದು ಒಳ್ಳೇದು ಅಂತ ಗೊತ್ತಾಗೋದು. ಇಲ್ಲ ಅಂದ್ರೆ ಲೈಫಲ್ಲಿ ಬರೀ ಒಳ್ಳೇದೇ ಇತ್ತು ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ಆಗ್ಬಿಡುತ್ತೆ. ನಿಮ್ಗೊಂದು ಬಿಳಿ ಇದೆ ಅಂತಂದ್ರೆ ಪಕ್ಕದಲ್ಲಿ ಕಪ್ಪು ಇದ್ರೆ ಮಾತ್ರ ಬಿಳಿಗೆ ಒಂದು ಬೆಲೆ ಬರ್ತಾ ಇರುತ್ತೆ. ಸೊ ಯಾವತ್ತು ನಾನು ಈ ಥರದೊಂದು ಕ್ಯಾರೆಕ್ಟರ್ ಮಾಡ್ತೀನಿ, ಅದು ನೆಗೆಟಿವ್ ಇದೆ ಇನ್ನೊಂದು ಮತ್ತೊಂದು, ನೀವು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ. ಇನ್ಫ್ಯಾಕ್ಟ್ ಹೀರೋಗಾದ್ರೆ ಲಿಮಿಟೇಷನ್ಸ್ ಇದೆ ಕ್ಯಾರೆಕ್ಟರ್ನಲ್ಲಿ, ಅವ್ನು ಇಷ್ಟೇ ಮಾಡೋಕ್ಕಾಗೋದು ಅಂತ. ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋನಿಗೆ ಅವನಿಗೆ ಬೌಂಡ್ರೀಸೇ ಇರಲ್ಲ. ಹಿ ಈಸ್ ದ ರಿಯಲ್ ಹೀರೋ ಆಲ್ಸೋ. ಅದು ಪಾತ್ರ ಮಾತ್ರ, ನಾಟ್ ಇನ್ ದ ರಿಯಲ್ ಲೈಫ್. ಇನ್ ದ ಸ್ಕ್ರೀನ್ ಹೇಳ್ತಾ ಇರೋದು. ಬೀಯಿಂಗ್ ಅ ಸನ್ ಆಫ್ ಅನ್ ಆಕ್ಟರ್ ಹೂ ಇಸ್ ಟು ಡ್ಯೂ ನೆಗೆಟಿವ್ ರೋಲ್ಸ್, ನನಗೆ ಇವತ್ತು ಸ್ಕ್ರೀನಲ್ಲಿ ಅವ್ರ ಪಾತ್ರಗಳು ನೋಡಿದ್ರೆ ನನಗೆ ಅನ್ಸೋದು ಒಂದೇ, ನಾನು ಎಷ್ಟು ಲಕ್ಕಿ ಇದ್ದೀನಿ. ನಮ್ಮ ತಂದೆ ಏನು ಕೆಟ್ಟದ್ದು ಮಾಡಬಾರ್ದು ಅನ್ನೋದನ್ನ ಸ್ಕ್ರೀನಲ್ಲಿ ತೋರಿಸಿದ್ರು, ಹೆಂಗೆ ಒಳ್ಳೇದು ಮಾಡಬೇಕು ಅಂತ ರಿಯಲ್ ಲೈಫಲ್ಲಿ ತೋರಿಸಿದ್ರು ನನಗೆ. ಸೊ ನಾನು ಎರಡೂ ನೋಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಸೊ ಈ ಥರ ಪಾತ್ರಗಳು ಬಂದರೆ ಫಸ್ಟ್ ಒಪ್ಕೊಳ್ಳಿ, ತುಂಬ ಅದ್ಭುತವಾಗಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು. ತರುಣ್ ಅವರೇ, ನಾರಾಧನ ನಿಮ್ಗೆ ಹೇಗೆ ಅನಿಸ್ತು? ಓ ಮೈ ಗಾಡ್, ನನಗೆ ಐ ಥಿಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗಿರುತ್ತೆ ಅಂತ. ಅದು ಏನು ನಾನು ಶೋಗೆ ಬಂದಿದ್ದೀನಿ, ಲೈವ್ ಆಗಿ ನೋಡ್ತಾ ಇದ್ದೀನಿ ಅಂತ ಅನಿಸಿಲ್ಲ. ಇಟ್ ರಿಯಲಿ ಟುಕ್ ಯು ಇನ್ ಟು ದಟ್ ಸ್ಟೋರಿ. ಐ ಥಿಂಕ್ ನಮ್ಮೆಲ್ಲರಿಗೂ ಒಂದು ಟ್ರಾನ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಆ್ಯಂಡ್ ಐ ಹ್ಯಾವ್ ಟು ಸೇ ಲಾವಣ್ಯ, ಓ ಮೈ ಗಾಡ್, ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಾನು ಇದು ಯಾವಾಗೂ ಮರೆಯಲ್ಲ. ಇಟ್ ವಾಸ್ ನನ್ನ ಅದೃಷ್ಟ ನಾನು ನೋಡಿದ್ದೀನಿ ಅಂತ. ವೆರಿ ನೈಸ್, ವೆರಿ ನೈಸ್. ಅವಿನಾಶ್ ಸರ್, ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋಣ ಅನ್ಕೊಂಡೆ, ಕೂತ್ಕೊಂಡೆ. ಇಟ್ ವಾಸ್ ಅಮೇಝಿಂಗ್. ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರಿ. ಲಾವಣ್ಯ, ಯು ಆರ್ ವಂಡರ್ಫುಲ್. ತುಂಬ ಕಷ್ಟ ಆಯ್ತು ಅದು ಪೌರಾಣಿಕ ಪಾತ್ರ ಮಾಡೋದು, ಸುಲಭ ಅಲ್ಲ. ಆ ಇನ್ವಾಲ್ವ್ಮೆಂಟ್ ಆಗಲಿ, ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ. ಶಶಿ ಅವರು ನೀವು ಅಷ್ಟೇ, ಇಬ್ಬರು ಕಾಂಬಿನೇಷನ್ ಅದ್ಭುತವಾಗಿತ್ತು. ತುಂಬ ಖುಷಿ ಆಯಿತು ನೋಡಿ. ಹ್ಯಾಟ್ಸ್ ಆಫ್ ಟು ಯು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ವೆರಿ ನೈಸ್. ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ಜೋಡಿಯನ್ನ ನೀವು ಗೆಲ್ಲಿಸ್ಬೇಕು ಅಂತಿದ್ರೆ ವೋಟಿಂಗ್ ಲೈನ್ಸ್ ಓಪನ್ ಇದೆ. ಸೊ ಹಾಗಾಗಿ ನಿಮ್ಮ ವೋಟ್ ಅಪೀಲ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಲಾವಣ್ಯ. ನಾನು ಶಶಿ ಹೆಗಡೆ. ನಮ್ಮ ಪ್ರೀತಿ ಬಾಂಧವ್ಯ ಹಾಗೆ ನಾವು ಎಂಟರ್ಟೈನ್ ಮಾಡ್ತಿರೋದು ನಿಮಗೆ ಇಷ್ಟ ಆಗಿದ್ರೆ SHLA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ವೋಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನು ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಕುರಿಯವರೇ, ಶ್ವೇತು, ಇವತ್ತು ನಿಜವಾಗ್ಲೂ ತುಂಬಾ ನೀವು ಗಂಭೀರವಾಗಿ ನಿಂತ್ಕೊಂಡಿದ್ರಿ. ಕೊಟ್ಟ ಮಾತಿನ ಹಾಗೆ ನಡ್ಕೊಂಡಿದ್ದೀರಾ. ಹೌದು ಶ್ವೇತು, ನನಗದೇ ಖುಷಿ ಶ್ವೇತು. ಯಾಕಂದ್ರೆ ದೇವಾದಿ ದೇವತೆಗಳು ಇವತ್ತು ಸಂಕ್ರಾಂತಿ ದಿವಸ ಮೆರಿತಾ ಇದ್ರೆ ಬಂದು ಕಣ್ಣಲ್ಲೇ ನೋಡಿ ಖುಷಿ ಪಡ್ತಾ ಇದ್ದೀನಿ. ಅವರನ್ನ ಪ್ರಾರ್ಥನೆ ಮಾಡಿ ಬೇಕಾದಂತ ವರಗಳನ್ನೆಲ್ಲ ಪಡ್ಕೊಂಡಿದ್ದೀನಿ. ಇದಕ್ಕಿಂತ ಇನ್ನೇನ್ ಬೇಕು ಶ್ವೇತು ನನಗೆ? ಹೇಗಿದ್ರು ನಾವ್ ಇವತ್ತು ಹೊಸ ಕುರಿಯನ್ನ ನೋಡ್ತಾ ಇದೀವಿ. ಬರ್ಲಿ ನಮ್ಮ ಕುರಿಯವ್ರಿಗೆ ಒಂದು ಜೋರಾದ ಚಪ್ಪಾಳೆ.
ಇನ್ನಷ್ಟು ಪೌರಾಣಿಕ ಪಾತ್ರಗಳನ್ನ, ಭಕ್ತಿ ಜ್ಞಾನವನ್ನ, ಜೊತೆಗೆ ಎಳ್ಳು ಬೆಲ್ಲವನ್ನ ನಾಳೆ ಕೂಡ ಹಂಚಿಕೊಂಡು ಮನರಂಜನೆಯನ್ನ ನಾವೆಲ್ಲರೂ ಮುಂದುವರಿಸೋಣ. ಇದು ನಿಮ್ಮ ನೆಚ್ಚಿನ ಜೋಡಿ ನಂಬರ್ 1 ಸೀಸನ್ 2 co-presented by Asian Paints, Horlicks Women's Plus, co-powered by Gold Winner, special partner Arun Ice Cream, digital streaming partner ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ-ಹೋಸ್ಟ್ ಕುರಿ ಪ್ರತಾಪ್ ಅವರು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಖಂಡಿತವಾಗ್ಲೂ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಆ ಭಗವಂತ. ಎಲ್ರಿಗೂ ಶ್ವೇತಾ, ಎಲ್ರಿಗೂ ಒಳ್ಳೇದಾಗ್ಲಿ ಶ್ವೇತು. I love you all. Bye. ನಮಸ್ಕಾರ. I love you ಶ್ವೇತು. I love you.